ಪ್ರಕಾಶ್ ರಾಜ್ ಅವ್ರಿಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ? ಪ್ರಕಾಶ್ ರಾಜು ಚಿನ್ನಯ್ಯನ ಒಂದು ದುಷ್ಪ್ರೇರಣೆಗೆ ಒಳಮಾಡಿದಂತ ವ್ಯಕ್ತಿ. ಧರ್ಮಸ್ಥಳನೇ ಯಾಕೆ ಟಾರ್ಗೆಟ್? ದೇಶದಲ್ಲಿ ಇರುವಂತ ಎಲ್ಲಾ ಹಿಂದೂ ಶ್ರದ್ಧಾ ಕೇಂದ್ರಗಳು ಕೂಡ ಈ ಟೆಂಪಲ್ ಟೆರರಿಸಂಗೆ ಭಾಗವಾಗಿದೆ. ಧರ್ಮಸ್ಥಳಕ್ಕೂ ಸೌಜನ್ಯಗೂ ಏನ್ ಸಂಬಂಧ? ಸೌಜನ್ಯ ಧರ್ಮಸ್ಥಳದ ಮಗ್ಗುಲ್ನಲ್ಲಿರುವಂತ ಒಂದು ಊರಿನ ಒಬ್ಬ ಹತಭಾಗ್ಯ. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಮಣಿಕಂಠ. ರಿಯಲ್ ಟಾಕ್ ವಿತ್ ಮಣಿಗೆ ಸ್ವಾಗತ. ಇವತ್ತೊಂದು ಗಂಭೀರವಾದಂಥ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಆ ವಿಷಯ ಯಾವುದು ಅಂತ ಕೇಳಿದ್ರೆ ನಮ್ಮೆಲ್ಲರ ಭಾವನೆಯನ್ನ ಕೆಣಕಿದಂಥ ವಿಷಯ ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಸೌಜನ್ಯರ ರೇಪ್ ಅಂಡ್ ಮರ್ಡರ್ ಆಗುತ್ತೆ. ಅದಾದ ನಂತರ ಅಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟಗಳು ಕೂಡ ನಡೀತಿರುತ್ತೆ. ಆ ಸಮಯದಲ್ಲಿ ಧರ್ಮಸ್ಥಳದ ವಿರುದ್ಧವೇ ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾರೆ. ಆ ಷಡ್ಯಂತ್ರ ಹೇಗೆ ನಡೆಯಿತು, ಅದ್ರ ಹಿಂದೆ ಇರುವಂಥ ಕೈ ಏನು? ಇತ್ತೀಚೆಗೆ ಪ್ರಕಾಶ್ ರಾಜ್ ಅವರು ಕೂಡ ಏನು ಹೇಳಿದ್ರು, ಅವ್ರಿಗೂ ಈ ಕೇಸ್ಗೂ ಏನು ಸಂಬಂಧ ಅನ್ನೋದನ್ನ ವಿವರವಾಗಿ ವಿಶ್ಲೇಷಣಾತ್ಮಕವಾಗಿ ಇವತ್ತು ಮಾತಾಡೋಣ. ನಮ್ಮ ಜೊತೆ ಮಾತಾಡ್ತಿರೋವಂಥವ್ರು ಶ್ರೀ ವಸಂತ್ ಗಿಳಿಯಾರವರು. ಅವರು ಪತ್ರಕರ್ತರು, ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ. ನಮಸ್ಕಾರ. ನಮಸ್ತೆ. ಇವತ್ತು ನೋಡಿದ ತಕ್ಷಣ ಎಷ್ಟೋ ಸತಿ ಅನ್ಸುತ್ತೆ, ಪ್ರೇರಣೆ ನೀಡುತ್ತೆ. ಒಬ್ಬ ಪತ್ರಕರ್ತ ಹೇಗಿರ್ಬೇಕು ಅನ್ನೋದನ್ನ ವಸಂತ್ ಗಿಳಿಯಾರ್ ಅವರ ಮೂಲಕ ನಾವು ನೋಡ್ಬೋದು ಅನ್ಸುತ್ತೆ. ನನ್ನ ಮೊದಲನೇ ಪ್ರಶ್ನೆ, ಧರ್ಮಸ್ಥಳನೇ ಯಾಕೆ ಟಾರ್ಗೆಟ್? ಟೆಂಪಲ್ ಟೆರರಿಸಂ ಅನ್ನೋದು ಒಂದು ಸಬ್ಜೆಕ್ಟು. ಸದ್ಗುರು ಅವರ ಈಶಾ ಫೌಂಡೇಶನ್ ಟಾರ್ಗೆಟ್ ಆಗಿತ್ತು, ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಟಾರ್ಗೆಟ್ ಆಗಿತ್ತು, ಕಾಶಿ ವಿಶ್ವನಾಥ ಟೆಂಪಲ್ ಟಾರ್ಗೆಟ್ ಆಗಿತ್ತು, ಶನಿ ಸಿಂಗ್ಲಾಪುರ ಟಾರ್ಗೆಟ್ ಆಗಿತ್ತು. ದೇಶದಲ್ಲಿ ಇರುವಂಥ ಎಲ್ಲ ಹಿಂದೂ ಶ್ರದ್ಧಾ ಕೇಂದ್ರಗಳು ಕೂಡ ಈ ಟೆರರಿಸಂಗೆ, ಈ ಟೆಂಪಲ್ ಟೆರರಿಸಂಗೆ ಭಾಗವಾಗಿದೆ. ಅದೇ ರೀತಿಯಲ್ಲಿ ಧರ್ಮಸ್ಥಳ ಕೂಡ ಕುಕ್ಕರ್ ಬಾಂಬ್ ಬ್ಲಾಸ್ಟರ್ಗೆ ಧರ್ಮಸ್ಥಳ ಟಾರ್ಗೆಟ್ ಆಗಿತ್ತು ಅನ್ನೋದು ತನಿಖೆಯಿಂದ ತಿಳಿದು ಬಂದಂಥ ಸತ್ಯ. ಅಂದರೆ ಯಾವ ರೀತಿಯಾದರೂ ಟಾರ್ಗೆಟ್ ಮಾಡಿ ಅಲ್ಲಿನ ಶ್ರದ್ಧಾ ಭಾವನೆಯನ್ನು ಕೆಡಿಸಬೇಕು, ಆ ಭಾವನೆಯ ಏಕೀಕೃತ ಭಾವವನ್ನು ಕದಡಬೇಕು, ಮನಸ್ಸುಗಳನ್ನು ಒಡಿಬೇಕು, ಅಲ್ಲಿರುವಂಥ ಶ್ರದ್ಧೆಯನ್ನು ಕೆಣಕಿದರೆ ಜನ ಅದರ ವಿರುದ್ಧವೇ ತಿರುಗಿ ನಿಲ್ಲಬೇಕು. ಹೇಗೆ? ಕೇಸರಿ ಶಾಲನ್ನೇ ಇಟ್ಟುಕೊಂಡು ಆ ಕೇಸರಿ ಎನ್ನುವ ವಿಚಾರದಲ್ಲೇ ನಾವು ಏನು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಪುಷ್ಟಿ ಕೊಟ್ಟಿದ್ವೋ ಅದನ್ನೇ ಕದಲಿಸುವಂತಹ ಒಂದು ಷಡ್ಯಂತ್ರ ಧರ್ಮಸ್ಥಳದ ವಿಚಾರದಲ್ಲಿ ಆಗಿದೆ. ಧರ್ಮಸ್ಥಳಕ್ಕೂ ಸೌಜನ್ಯಗೂ ಏನು ಸಂಬಂಧ? ಸೌಜನ್ಯ ಧರ್ಮಸ್ಥಳದ ಮಗ್ಗುಲ್ನಲ್ಲಿರುವಂಥ ಒಂದು ಊರಿನ ಒಬ್ಬ ಹತಭಾಗ್ಯ, ದುರ್ದೈವ ಹುಡುಗಿ ಒಂದು ದುರ್ಮರಣಕ್ಕೀಡಾಗ್ತಾಳೆ. ಆ ಹುಡುಗಿಯ ಸಾವಿನ ಬಗ್ಗೆ ಖಂಡಿತ ಸಂತಾಪ ಇದೆ. ಆ ನೋವಿನಲ್ಲಿ ನಾನು ಕೂಡ ಭಾಗಿ. ಆದರೆ ಹೆಣ್ಣು ಮಗುವೊಂದರ ಸಾವನ್ನ ಬಂಡವಾಳವಾಗಿಸಿಕೊಂಡು ಯಾರದ್ದೋ ಹೆಗಲ ಮೇಲೆ ಕೋವಿಯನ್ನ ಇರಿಸಿ ಯಾರದ್ದೋ ಕ್ಷೇತ್ರದ ವಿರುದ್ಧ ತಿರುಗಿಸುವಂಥ ಪ್ರಯತ್ನ ಆಯ್ತಲ್ವಾ? ಅದಕ್ಕೆ ನಾವೆಲ್ಲ ಇದರ ಸತ್ಯಾಸತ್ಯತೆ ಏನು ಅಂತೇಳಿ ನಿಮ್ಮಲ್ಲಿ ಇರುವಷ್ಟೇ ಕುತೂಹಲವನ್ನು ಇರಿಸ್ಕೊಂಡು ನಾವೆಲ್ಲ ಹೊರಟಾಗ ಕಂಡ ಸತ್ಯಗಳನ್ನು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ನಾವು ಸಾಮಾಜಿಕವಾಗಿ ಹೇಳ್ತಾ ಬಂದದ್ದು. ಈ ಧರ್ಮಸ್ಥಳ ಟಾರ್ಗೆಟ್ ವೀರೇಂದ್ರ ಹೆಗಡೆ ಅವರ ಟಾರ್ಗೆಟ್ ಅಥವಾ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಟಾರ್ಗೆಟ್? ಅಲ್ಲ, ಒಟ್ಟಾರೆ ಟಾರ್ಗೆಟ್ ಧರ್ಮಸ್ಥಳ ಅಂತ ಹೇಳಿದ ತಕ್ಷಣ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕುಟುಂಬ ಬರ್ತದೆ. ಆ ಕುಟುಂಬದ ಚಾರಿತ್ರ್ಯ ವಧೆ ಮಾಡಿದ್ರೆ ಒಟ್ಟಾರೆ ಒಂದು ಹಿಂದೂ ಧಾರ್ಮಿಕ ಶ್ರದ್ಧೆ, ಈಗ ನಮ್ಮ ಒಂದು ಮಠ ಅಂತ ಇರ್ತದೆ, ಮಠಾಧಿಪತಿಗಳನ್ನ ಮೊದಲು ಅವರ ಚಾರಿತ್ರ್ಯವನ್ನ ಹನನ ಮಾಡುವಂಥದ್ದು. ಕೆಲವು ಅಪವಾದಗಳಿರಬಹುದು ಬೇರೆ ಬೇರೆ ಮಠಗಳಿಗೆ, ಆದರೆ ಇಲ್ಲ ಸಲ್ಲದ ಕಥೆಗಳನ್ನ ಮತ್ತಷ್ಟು ಕಟ್ಟಿ ಅದನ್ನು ದೊಡ್ಡದು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ರೀತಿಯಲ್ಲಿ ಧರ್ಮಸ್ಥಳ ಈ ಎಡಚರಿಗೆ ಲೆಫ್ಟ್ ವಿಂಗ್ನವರಿಗೆ ಕಳೆದ ಹಲವು ದಶಕಗಳಿಂದಲೂ ಕೂಡ ಟಾರ್ಗೆಟ್ ಆಗಿತ್ತು. ಹಾಗಾಗಿ ಅದು ಇವತ್ತು ಕೂಡ ಮುಂದುವರಿತಿದೆ. ಅದಕ್ಕೊಂದು ವೀರೇಂದ್ರ ಹೆಗಡೆಯವರು ವಿಶ್ವ ಹಿಂದೂ ಪರಿಷತ್ತಿನ ಜೊತೆಗೆ ನಿಂತು ಒಂದಷ್ಟು ಕೆಲಸವನ್ನ ಮಾಡಿದ್ದಿರಬಹುದು. ಪೇಜಾವರ ಶ್ರೀಗಳ ವಿನಂತಿಯ ಮೇರೆಗೆ ಸಂಘದ ಕೆಲಸಕ್ಕೆ ಹೆಗಲನ್ನು ಕೊಟ್ಟದ್ದೂ ಇರಬಹುದು, ಬೇರೆ ಕಾರಣಗಳು ಇರಬಹುದು. ಒಟ್ಟಿನಲ್ಲಿ ಧರ್ಮಸ್ಥಳ ಟಾರ್ಗೆಟ್ ಆಗಿದೆ. ಈ ಧರ್ಮಸ್ಥಳ ಟಾರ್ಗೆಟ್ ಮಾಡೋದಕ್ಕೆ ಮಿಷನರಿಗಳ ಪಾತ್ರ ದೊಡ್ಡದಾಗಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಒಟ್ಟಾರೆ ಲೆಫ್ಟ್ ವಿಂಗ್ನವರು ಇದ್ದಾರೆ, ಮಿಷನರಿಗಳು ಇದ್ದಾರೆ. ಹಿಂದೆ ನಾನು ಈ ವಿಷಯವನ್ನು ಒಂದು ಭಾಷಣದಲ್ಲಿ ಹೇಳಿದ ಕಾರಣಕ್ಕೆ ನನ್ನ ಮೇಲೆ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ರು. ಮತಾಂತರದ ಬೇರು ಬಹಳ ಆಳವಾಗಿ ಊರಿದಾಗ ಹಳ್ಳಿಗಳಲ್ಲಿ ಬಡತನವನ್ನ ಬಂಡವಾಳವಾಗಿಸಿಕೊಂಡು ಅವರಿಗೆ ಆರ್ಥಿಕ ಆಮಿಷಗಳನ್ನ ಅಥವಾ ದಿನಬಳಕೆಯ ವಸ್ತುಗಳನ್ನ ಕೊಟ್ಟು ಮತಾಂತರಕ್ಕೆ ಒಳಪಡಿಸ್ಕೊಳ್ತಾ ಇದ್ರು.
ಅಥವಾ ಯಾವುದೋ ಒಂದು ರೋಗವೋ ಇನ್ನೊಂದು ಮತ್ತೊಂದು ಗುಣ ಆಯಿತು ಅಂತೇಳಿ ನಮ್ಮ ದೇವರ ಪವಾಡ, ನೀವು ಈ ಫೋಟೋ ಮನೆಯೊಳಗೆ ಇಟ್ಕೊಂಡ ಕಾರಣಕ್ಕೆ ಅಥವಾ ಈ ಶಿಲುಬೆನ ಇಟ್ಕೊಂಡ ಕಾರಣಕ್ಕೆ ನಿಮ್ಗೆ ಸರಿ ಹೋಯ್ತು ಅಂತಲೂ ಹೇಳಿ ಒಂದು ಭಾವನಾತ್ಮಕವಾಗಿ ಅವರನ್ನ ಬಲೆಗೆ ಕೆಡವಿಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಹಳ್ಳಿಗೂ ಹೋಗಿ ಒಂದು ಗ್ರಾಮಾಭಿವೃದ್ಧಿ ಯೋಜನೆಯ ಪರಿಕಲ್ಪನೆಯ ಮೂಲಕ ಆರ್ಥಿಕ ಅಶಕ್ತತೆಯಲ್ಲಿರುವವರ ಬದುಕಿನಲ್ಲಿ ಒಂದು ಸ್ವಾವಲಂಬಿಯ ಅಥವಾ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಟ್ಟಿದ್ದು ಅವರ ಗ್ರಾಮಾಭಿವೃದ್ಧಿ ಯೋಜನೆ. ಹಳ್ಳಿಗೂ ಹೋಗಿ ಅಲ್ಲಿ ಒಂದು ಆರ್ಥಿಕ ಸಂಕ್ರಾಂತಿಯನ್ನ ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಆ ದೂರಗಾಮಿ ಯೋಜನೆ. ಹಾಗಾಗಿ ನಿಮಗೆ ಒಂದು ಬಡ್ಡಿ ಮಾಫಿಯಾದವರು ಧರ್ಮಸ್ಥಳದ ವಿರುದ್ಧ ಕೆರಳಿ ನಿಂತರು, ಕ್ರೈಸ್ತ ಮಿಷನರಿಗಳು ಕೂಡ ಧರ್ಮಸ್ಥಳದ ವಿರುದ್ಧ ನಿಂತರು. ಹಾಗಂತೇಳಿ ಕ್ರೈಸ್ತರೆಲ್ಲರೂ ಕೂಡ ಧರ್ಮಸ್ಥಳದ ವಿರುದ್ಧ ಇದ್ದಾರೆ ಕೇಳಿದ್ರೆ 100% ಇಲ್ಲ. ನಾನೊಂದು ನಿಮಗೆ ನೂರಾರು ಕ್ರೈಸ್ತ ಕುಟುಂಬದವರನ್ನ, ಕ್ರೈಸ್ತ ಮುಖಂಡರನ್ನ ತೋರಿಸಬಲ್ಲೆ. ಧರ್ಮಸ್ಥಳದಿಂದಲೇ ನಮ್ಮ ಬದುಕು ಬದಲಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡುವಂಥವ್ರು ಆಶ್ರಮಗಳು ಇವೆ. ಒಂದು ಮಟ್ಟಿಗೆ ಮಿಷನರಿಗಳ ಪಾತ್ರ ಅಂತೂ ಇದರ ಹಿಂದೆ ಇದೆ. ಧರ್ಮಸ್ಥಳದ ಕೇಸ್ ಸೌಜನ್ಯನ ಹತ್ಯೆ ನಂತರ, ರೇಪ್ ಅಂಡ್ ಮರ್ಡರ್ ನಂತರ ಆದಂತ ಬೆಳವಣಿಗೆಗಳನ್ನ ನೋಡಿದಾಗ ಸುಮಾರು ಹಂತದಲ್ಲಿ ಡೈವರ್ಷನ್ಗಳು ಆಗಿರುವಂತದ್ನ ಕೇಳಿದೀವಿ. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳು ಕೂಡ ಸಿಕ್ಕಿದೆ, ಪರನೂ ಸಿಕ್ಕಿದೆ, ವಿರೋಧನೂ ಸಿಕ್ಕಿದೆ. ಅದನ್ನ ನೀವು ಜರ್ನಲಿಸ್ಟ್ ಆಗಿ ಹೇಗೆ ನೋಡ್ತೀರಿ? ಈಗ ಏನಾಗುತ್ತೆ ಮಣಿಕಂಠ ಅವರೇ, ಒಂದು ಪ್ರಕರಣಕ್ಕೆ 10 ಸಾಕ್ಷಿಗಳು ಅಂತ ಇಟ್ಕೊಳ್ಳೋಣ. 10 ಸಾಕ್ಷಿಗಳು ಪೊಲೀಸ್ ಚಾರ್ಜ್ ಶೀಟ್ ಮಾಡುವಾಗ COD ಚಾರ್ಜ್ ಶೀಟ್ ಮಾಡುವಾಗ, CBI ಚಾರ್ಜ್ ಶೀಟ್ ಮಾಡುವಾಗ 10 ಸಾಕ್ಷಿಗಳು ಅಂತೇಳಿ ಬಹಳ ಮುಖ್ಯ ಸಾಕ್ಷಿಗಳಂತ ಪರಿಗಣಿಸಿರ್ತಾರೆ. ಯಾವನೋ ಒಬ್ಬ ಅಪರಾಧಿ ಅಂತ. ಆ ಸಾಕ್ಷಿಗಳು ಕೋರ್ಟ್ನಲ್ಲಿ ಇಲ್ಲಿ ಹೇಗೆ ಚಾರ್ಜ್ ಶೀಟ್ನಲ್ಲಿ ಅವರು ಒಪ್ಕೊಂಡಿರ್ತಾರೋ ಹಾಗೆ ಕೋರ್ಟ್ನಲ್ಲೂ ಕೂಡ ಅದೇ ರೀತಿ ಸಾಕ್ಷಿಯನ್ನು ನುಡಿಬೇಕಾಗ್ತದೆ. ಸಾಕ್ಷಿಯನ್ನು ನುಡಿಯದೇ ಇದ್ದಲ್ಲಿ ಅಲ್ಲಿ ಕಟಕಟೆಯಲ್ಲಿ ನಿಂತ ಅಪರಾಧಿಯೋ ಆರೋಪಿಯೋ ಬಿಡುಗಡೆ ಆಗ್ತಾನೆ. ಯಾಕಂದ್ರೆ ಬೆನಿಫಿಟ್ ಆಫ್ ಡೌಟ್ ಅಡಿಯಲ್ಲಿ ಏನು ಆರೋಪಿ ಅಂತೇಳಿ ಬಂಧಿಸಲ್ಪಟ್ಟಂತ ವ್ಯಕ್ತಿ ಈ ಪ್ರಕರಣದಲ್ಲಿ ಬಿಡುಗಡೆ ಆಗಿರೋದು. ಸೇಮ್ ಸೌಜನ್ಯ ಪ್ರಕರಣದಲ್ಲೂ ಕೂಡ ವಿಟ್ನೆಸ್ ಹಾಸ್ಟೈಲ್ ಅಂತಾರೆ ಕಾನೂನಿನ ಪರಿಭಾಷೆಯಲ್ಲಿ. ಯಾರು ಸಾಕ್ಷಿಗಳಿದ್ರು ಅವರೆಲ್ಲರೂ ಕೂಡ ವಿರುದ್ಧ ಸಾಕ್ಷಿಗಳನ್ನ ನುಡಿತಾರೆ. ಇದು ಒಂದೇ ರೀಸನ್. ಈಗ ಅವನಲ್ದಿದ್ರೆ ಅವನ್ ಬಿಡುಗಡೆ ಆದ, ಇನ್ಯಾರು ಅಂತ ಕೇಳಕ್ ಬರಲ್ಲ. ಯಾವುದೋ ಒಬ್ಬ ರೌಡಿ ಕೊಲೆ ಮಾಡಿ ಜೈಲಿಗೆ ಹೋಗ್ತಾನೆ, ಕೇಸು ಖುಲಾಸೆಯಾಗಿ ಹೊರಗಡೆ ಬರ್ತಾನೆ. ಹಾಗಿದ್ರೆ ಕೊಲೆ ಮಾಡಿದ್ಯಾರು ಕೇಳಕ್ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಸಾಕ್ಷಿ ಆಧಾರ ಪುರಾವೆಗಳನ್ನ ನಂಬಿ ಅದರ ತೂಕದ ಮೇಲೆ ನ್ಯಾಯ ನಿರ್ಣಯ ಮಾಡುವಂಥದ್ದು. ಈ ಪ್ರಕರಣದಲ್ಲಿ ಸೌಜನ್ಯ ಅಂದ್ರೆ ವಿಕ್ಟಿಮ್ ಫ್ಯಾಮಿಲಿಯವರೇ ವಿರುದ್ಧ ಸಾಕ್ಷಿಯನ್ನ ಇಲ್ಲಿ ನುಡಿದಿರುವಂಥದ್ದು ಕಂಡು ಬರ್ತದೆ. ಆಮೇಲೆ ಮೆಡಿಕಲ್ ಎವಿಡೆನ್ಸ್ಗಳು ಬರ್ತದೆ. ಮೆಡಿಕಲ್ ಎವಿಡೆನ್ಸಿಗೆ ಅತ್ಯಾಚಾರದಂಥ ಪ್ರಕರಣದಲ್ಲಿ ಬಹಳ ವೆಯ್ಟೇಜ್ ಇದೆ. ಯಾರು ಫಾರೆನ್ಸಿಕ್ ಡಾಕ್ಟರ್ ಇದ್ದಾರೆ ಅಥವಾ ಮೆಡಿಕಲ್ ರಿಪೋರ್ಟ್ ಕೊಟ್ಟಂತ ಡಾಕ್ಟರ್ ರೂಪಾಲಿ ಇದ್ದಾರೆ, ಅವರ ಮೆಡಿಕಲ್ ಎವಿಡೆನ್ಸ್ಗಳನ್ನ ಅಲ್ಲಿ ವಿವರಿಸಲಿಕ್ಕೆ ಹೋಗೋದಿಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್. ನಾನು 2ನೇ ಎಪಿಸೋಡಲ್ಲೇ ನನ್ನ ಪಬ್ಲಿಕ್ ಮಿರರ್ ಅಲ್ಲಿ ಇದನ್ನ ಅನೌನ್ಸ್ ಮಾಡಿದ್ದೆ. ಇದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ನಾವು ಮಾಡಿದಂಥ ಸ್ಟಿಂಗ್ ಅಲ್ಲಿ ಅವರು ಒಪ್ಕೊಂಡು ಇದ್ದಾರೆ, ನಾವು PP ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ. ಅದನ್ನು CBI ಕೂಡ ನಾನು ಕೊಟ್ಟಿದ್ದೀನಿ. ಅಂದ್ರೆ ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿಯನ್ನ ಬಚಾವ್ ಮಾಡಿ ಈ ಪ್ರಕರಣವನ್ನ ಯಾರ ಮೇಲೆ ಕಟ್ಟಬೇಕು ಅಂತ ಹೊರಟಿದ್ದಾರೆ ಆ ಪ್ರಯೋಗವನ್ನ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗಾಗಿ ಇಷ್ಟು ದೊಡ್ಡ ಗೊಂದಲ, ಇಷ್ಟು ದೊಡ್ಡ ಗದ್ದಲ ಎದ್ದಿರುವಂಥದ್ದು. ಈಗ ಧರ್ಮಸ್ಥಳದ ವಿರುದ್ಧವಾಗಿ ಇರುವಂಥದ್ದು ಸೋಕಾಲ್ಡ್ ಹಿಂದೂ ಕಾರ್ಯಕರ್ತರು ಅಂತ ಹೇಳಿ ಕರೀತಾರೆ. ಯಾರು ಅಂತ ನಾನು ಹೆಸರು ಹೇಳುವಂಥದ್ದು ಬೇಕಾಗಿಲ್ಲ. ಹಾಗಾದ್ರೆ ಇವ್ರಿಗೆ ಯಾಕೆ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರು? ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ನಾಯಕತ್ವವನ್ನ ತಗೊಂಡವರು, ಹೋರಾಟವನ್ನ ಕಟ್ಟಿದವರು. ಅವರು ಮುಂಬೈನಲ್ಲಿ ಒಬ್ಬ ರೌಡಿ ಶೀಟರ್ ಆಗಿದ್ದವರು, ಗಡಿಪಾರಾಗಿ ಬಂದವರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದುತ್ವದ ಹೋರಾಟಕ್ಕೆ ಅವ್ರ ಮೇಲೆ ರೌಡಿ ಶೀಟರ್ ತೆರೆದದ್ದಲ್ಲ. ಅವ್ರ ಮೇಲೆ ರಾಬ್ರಿ ಕೇಸ್ಗಳು ಮುಂಬೈನಲ್ಲೇ ಮೊದಲು ದಾಖಲಾಗಿತ್ತು. ಮಹೇಶ್ ಶೆಟ್ಟರು ಯಾವುದೋ ಒಂದು ಕಾರಣಕ್ಕೆ ಧರ್ಮಸ್ಥಳದ ವಿರುದ್ಧ ವೈಷಮ್ಯವನ್ನು ಇಟ್ಕೊಂಡಿದ್ರು. ಧರ್ಮಸ್ಥಳದ ಆಟೋ ಡ್ರೈವರ್ಗಳು ಮಹೇಶ್ ಶೆಟ್ಟರ್ಗೆ ತಾರಾಮಾರ ಹೊಡೆದಿದ್ದಾರೆ ಒಂದ್ಸಾರಿ, ಆಟೋ ಡ್ರೈವರ್ಗಳ ವಿರುದ್ಧ ಹೋದ ಕಾರಣಕ್ಕೆ. ಉಜಿರೆಯ ಆಟೋ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ರು. ಧರ್ಮಸ್ಥಳದ ಆಟೋ ಯೂನಿಯನ್ ಅವ್ರ ಜೊತೆ ಜಗಳಕ್ಕೆ ಹೋದ್ರು, ಅವ್ರು ಹೊಡೆದು ಕಳಿಸಿದ್ರು. ಅದೊಂದು ದ್ವೇಷ ಇತ್ತು. ಆಮೇಲೆ ಯಾವುದೊಂದು ರಿಯಲ್ ಎಸ್ಟೇಟ್ ಜಗಳ ಇತ್ತು. ಈ ತರಹದ ಸಣ್ಣ ಸಣ್ಣ ಕಾರಣ ಜೊತೆಗೆ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳ ವಿರುದ್ಧ ಇವರು ನಿಂತಾಗ, ಅವರ ಜಾಗಕ್ಕೆ ಇವರು ಬೇಲಿಯನ್ನು ಹಾಕಿದಾಗ ಅದನ್ನು ತೆರವುಗೊಳಿಸಿರುವಂಥವ್ರು ಧರ್ಮಸ್ಥಳದವರು.
ಹರ್ಷೇಂದ್ರ ಕುಮಾರ್ ಅವರ ಬೆಂಬಲಿಗರು ಅವರೆಲ್ಲ ಹೋಗಿ ಈ ಅನ್ಯಾಯವನ್ನ ನ್ಯಾಯವಾಗಿ ಅದನ್ನು ನಿರ್ಣಯ ಮಾಡಿಕೊಟ್ರು. ಆ ಪೂರ್ವದ್ವೇಷ ತಿಮ್ರೋಡಿ ಅವರಿಗಿತ್ತು. ಅದ್ರ ಜೊತೆಗೆ ಈ ಹಿಂದೆ ಧರ್ಮಸ್ಥಳದಿಂದ ಕಿಕ್ಔಟ್ ಆಗಿರುವಂತ ಸೋಮನಾಥ್ ನಾಯಕ್ ಅಂತೇಳಿ ಒಬ್ರು ಇದ್ರು. ಅವರು ಇಂತಹದ್ದೊಂದು ಸಮಯಕ್ಕೆ ಕಾಯ್ತಾ ಇದ್ರು. ಅವ್ರ ಹತ್ರ ಖಾಲಿ ರಿವಲ್ವರ್ ಇತ್ತು, ಬುಲೆಟಿಗೆ ಕಾಯ್ತಾ ಇದ್ರು ಅವರು. ಈ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಂದು ಸ್ಟ್ರಾಂಗ್ ಬುಲೆಟ್ ಅಂತ ಅವ್ರಿಗೆ ಕಾಣಿಸ್ತು. ಹಂಗಾಗಿ ಈ ಬುಲೆಟ್ ಯೂಸ್ ಮಾಡಿ ಅವರು ಚಲಾವಣೆ ಮಾಡಿದ್ದಾರೆ ಅಷ್ಟೇ. ಇದರಲ್ಲಿ ಏನು ಮುಚ್ಚಿಡುವಂಥದ್ದೇನಿಲ್ಲ. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಕೇಸರಿ ಶಾಲನ್ನ ಹಾಕೊಂಡಿರೋದೇ ತನ್ನ ಯಾವುದು ಗೂಂಡಾಗಿರಿಗೆ ಒಂದು ಶೆಲ್ಟರ್ ತಗೊಳಕ್ಕೆ ಅಂತ ಹೇಳಿ. ಬಹಳ ದೊಡ್ಡ ಮಹೇಶ್ ಶೆಟ್ಟಿ ತಿಮ್ರೋಡಿಗಿಂತ ಮೊದಲು ಸಾಕಷ್ಟು ಹಿಂದುತ್ವಕ್ಕೋಸ್ಕರ ಕೇಸನ್ನು ಹಾಕಿಸ್ಕೊಂಡವರು, ವಧೆ ತಿಂದವರು, ಜೈಲು ಕಂಡವರು ತುಂಬ ಜನ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ಬಹಳ ದೊಡ್ಡ ಹಿಂದುತ್ವದ ನಾಯಕ ಅಲ್ಲ. ಆದರೆ ಎಡಪಂಥೀಯರಿಗೆ ಇಂಥದ್ದೊಂದು ಬ್ರ್ಯಾಂಡ್ ಬೇಕಿತ್ತು. ಕೇಸರಿ ಶಾಲ್ಗಳನ್ನು ಹಾಕೊಂಡವರನ್ನೇ ಇಟ್ಟುಕೊಂಡು ಇದ್ರ ವಿರುದ್ಧ ಪ್ರಯೋಗ ಮಾಡಬೇಕು ಅಂತೇಳಿ ಅದು ಯಶಸ್ಸಾಗಿದೆ. ಮಹೇಶ್ ಶೆಟ್ಟರ್ ಜೊತೆಗೆ ಗಿರೀಶ್ ಮಟ್ಟನ್ ಅನ್ನೋರು ಅವ್ರು ಪೊಲೀಸ್ ಇಲಾಖೆಯಲ್ಲಿ ಇರ್ತಾರೆ. ಅವರು ಕೂಡ ಈ ಹೋರಾಟಕ್ಕೆ ಯಾಕೆ ಬರ್ತಾರೆ ಅಂತ ಗೊತ್ತಾಗಲ್ಲ. ಗಿರೀಶ್ ಮಟ್ಟಣ್ಣನವರು ಒಬ್ಬ ವ್ಯಕ್ತಿಗತವಾಗಿ ಸೈಕೋ, ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡಿರುವಂಥ ವ್ಯಕ್ತಿ. ಆಮೇಲೆ ಅವರ ಮೂಲ ಗುಣಧರ್ಮ ಅನ್ನೋದು ಪ್ರಚಾರ ಪ್ರಿಯತೆ. ಅವರು ಬಾಂಬನ್ನು ಶಾಸಕರ ಭವನಕ್ಕೆ ಇಟ್ಟಂಥ ಒಬ್ಬ ವಿಧ್ವಂಸಕ ಮನೋಸ್ಥಿತಿ ಇರುವಂಥ ಮನುಷ್ಯ. BJPಯಿಂದ ಹಚ ಅನ್ಸ್ಕೊಂಡ್ರು, ಟಿಕೆಟ್ ಸಿಗಲಿಲ್ಲ. ಕೊಟ್ಟ ಟಿಕೆಟಲ್ಲಿ ಗೆಲ್ಲಕ್ಕಾಗಲಿಲ್ಲ, ಠೇವಣಿ ಕಳ್ಕೊಂಡು ಮನುಷ್ಯ. ಆಮೇಲೆ ಎಲ್ಲಾದರೂ ಒಂದು ಪ್ರಚಾರಕ್ಕೆ ಬರಬೇಕಲ್ವ ಅಂತೇಳಿ ಈ ಸಬ್ಜೆಕ್ಟಿಗೆ ಬಂದ. ಈ ಸಬ್ಜೆಕ್ಟಿಗೆ ಬಂದಾಗ ಇಲ್ಲಿ ಬೇಕಾದಷ್ಟು ದುಡ್ಡಿದೆ ಅಂತ ಆ ಮನುಷ್ಯಂಗೆ ಗೊತ್ತಾಗಿರಬೇಕು. ಮೋಸ್ಟ್ಲಿ ಧರ್ಮಸ್ಥಳದ ವಿರುದ್ಧ ಅಥವಾ ಈ ನಮ್ಮ ಹಿಂದೂ ಧಾರ್ಮಿಕತೆಯ ವಿರುದ್ಧ ಕೆಲಸ ಮಾಡುವಂಥ ದುಷ್ಟಶಕ್ತಿಗಳು ಇದಕ್ಕೆ ಫಂಡ್ ಫ್ಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಗಿರೀಶ್ ಮಟ್ಟಣ್ಣನ ಅವ್ರು ಇದರಲ್ಲಿ ಇನ್ವಾಲ್ವ್ ಆದ ಅಂತ ಅನ್ಕೋತೀನಿ ನಾನು. ಈಗ ಮಹೇಶ್ ಶೆಟ್ರು ಜೊತೆ ಗಿರೀಶ್ ಅವರು, ಇನ್ನೊಬ್ಬ ವ್ಯಕ್ತಿ ಬರುವಂಥದ್ದು ಒಬ್ಬ ಸ್ಪೆಷಲ್ ಆಗಿ ಯೂಟ್ಯೂಬ್ ಅಲ್ಲಿ ಬಂದಿದ್ದು ಸಮೀರ್ MD. ಆ ಒಂದು ವಿಡಿಯೋ ತುಂಬಾ ಈ ಜನರೇಷನ್ ಅವರು ಅಂತೂ ಕೂಡ ಧರ್ಮಸ್ಥಳ ಹೀಗಾಗಿದೆ ಅಂತ ಹೇಳಿ ಬಾಯ್ಕಾಟ್ ಧರ್ಮಸ್ಥಳ ಅನ್ನೋದು ಮಾಡಕ್ ಶುರು ಮಾಡ್ಬಿಟ್ಟು ನೀವೇನ್ ಹೇಳ್ತೀರಾ? ಈಗ ನೋಡಿ, ಒಡನಾಡಿ ಸ್ಟ್ಯಾನ್ಲಿ ನನ್ನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸತ್ಯವನ್ನು ಹೇಳಿದ ತಕ್ಷಣ ಕೇಸ್ ಮಾಡ್ತಾರೆ. ಒಡನಾಡಿ ಸ್ಟ್ಯಾನ್ಲಿಯು ಅವ್ರ ಹಿನ್ನೆಲೆಯನ್ನು ಕೆದಕ್ತಾ ಹೋದ್ರೆ ಇಂಥದ್ದೇ ಧರ್ಮ ವಿರೋಧಿ ಅಥವಾ ಇನ್ನೊಂದು ಧರ್ಮ, ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿರುವಂಥದ್ದು. ಇದರ ಹಿಂದೆ ದೊಡ್ಡ ಮಟ್ಟದ ಷಡ್ಯಂತ್ರ ಒಡನಾಡಿ ಸ್ಟ್ಯಾನ್ಲಿದು ಕೂಡ ಇದೆ. ಸಮೀರ್ MD ಕೂಡ ಅವರು ಕರ್ಕೊಂಡು ಬಂದಿರುವಂಥದ್ದು. ಈ ಥರ ದೆವ್ವದ ಕಥೆಗಳಲ್ಲಿ ಮಾಡ್ತಿದ್ದಂಥ ಒಬ್ಬ ಯೂಟ್ಯೂಬರ್ ಒಂದು 250-300 ಇನ್ಸ್ಟಾ ಪೇಜ್ಗಳನ್ನು ಬುಕ್ ಮಾಡ್ಕೊಂಡು ನಮ್ಮ ಹೊಸ ಟ್ರೆಂಡಿನ ಹುಡುಗರನ್ನ AI ಟೆಕ್ನಾಲಜಿಯನ್ನೆಲ್ಲ ಬಳಸ್ಕೊಂಡು ಭಾಳ ಟ್ರೆಂಡನ್ನು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಭಾಳ ದೊಡ್ಡ ಸ್ಟ್ರಾಟಜಿಗಳಿವೆ. ಆ ಮೂಲಕ ಮಾಡಿದರು. ಮೊಹಮ್ಮದ್ ಸಮೀರ್ ಒಬ್ಬ ಈ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನೆಲ್ಲ ಪ್ರಮೋಟ್ ಮಾಡ್ತಿದ್ದಂಥ ಹುಡುಗ, ಮತ್ತು ವ್ಯಕ್ತಿಗತವಾಗಿ ಈ ಹಿಂದೂ ಧರ್ಮ ವಿರೋಧಿ. ಅವನು ಕೂಡ ಈ ಷಡ್ಯಂತ್ರದ ಭಾಗ. ಅವನಿಗೂ ಕೂಡ ದುಡ್ಡು ಕೊಟ್ಟು ಕರ್ಕೊಂಡು ಬಂದಿರೋದು. ಈಗ ನಿಮಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಕತೆ ಗೊತ್ತಾಗಿದೆ. 2 ದಿನ ಟ್ರೆಂಡ್ ಎತ್ತು ಹೋಯ್ತು. ಒಂದು ದಿನ ಜನ AI ಕಥೆಗಳನ್ನು ಸತ್ಯ ಅಂತ ಅನ್ಕೋತಾರೆ. ನಿಮಗೆ ಕಲರ್ಫುಲ್ಲಾಗಿ ಒಂದು ಸಿನಿಮಾ ನೋಡಿದಾಗ, ನೀವು ಕರಳಿನ ಕೂಗುವಂಥ ಸಿನಿಮಾ ನೋಡಿದರೆ ಆ ಕಷ್ಟ ಸಂಕಟಗಳು ನೋಡುವಾಗ ನಿಮ್ಗೆ ಅದು ಸಿನಿಮಾ ಅಂತ ಗೊತ್ತಿದ್ರು ಕೂಡ ನೀವು ಕಣ್ಣೀರು ಹಾಕ್ತೀರಿ. ಅಂದರೆ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಗೊತ್ತಾಗಲ್ಲ. ಆ ರೀತಿಯಲ್ಲಿ ಒಂದು ಎಫೆಕ್ಟಿವ್ ಆದಂಥ ಒಂದು ದಾರಿಯನ್ನು ಅವರು ಬಳಸ್ಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾ. ಇವತ್ತು ಕೂಡ ಸಾವಿರಾರು ಫೇಕ್ ಐಡಿಗಳ ಮೂಲಕ ದಾಳಿಗಳನ್ನು, ವರ್ಬಲ್ ಅಟ್ಯಾಕ್ಗಳನ್ನು ಮಾಡ್ತಾ ಇದ್ದಾರೆ. ನನ್ನ ಮೇಲೆ, ನಮ್ಮ ಮೇಲೆ, ನಿಮ್ಮ ಮೇಲೆ ನಾಳೆ ಶುರು ಮಾಡ್ತಾರೆ. ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ಸಮೀರ್ MD ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ಸ್ಟೋರಿ ಬರ್ತಿದ್ದಂಗೆ ಇನ್ನೊಬ್ಬ ಯಾರೋ ಬರ್ತಾನೆ, ಒಂದು ದುಡಿ ಎತ್ಕೊಂಡು ಚಿನ್ನಯ್ಯ ಅನ್ನೋ ಸುಜಾತ ಭಟ್ರು ಬಂದ್ರಲ್ವಾ, ಅದ್ರ ಮಧ್ಯೆ ಅನನ್ಯ ಅಂತ, ಅನನ್ಯ ಭಟ್ 24 ವರ್ಷದ ಹೆಣ್ಣುಮಗಳು MBBS ಸ್ಟೂಡೆಂಟು ಅಂತ ಹೇಳಿದಾಗ ನನಗೆ ಮೊದಲ ಡೌಟ್ ಬಂದಿದ್ದು, MBBS ಸ್ಟೂಡೆಂಟ್ 24 ವರ್ಷ ಫಸ್ಟ್ ಇಯರ್ ಹೆಂಗಾಗತ್ತೆ ಅಂತ. ಮಣಿಪಾಲ್ ಯೂನಿವರ್ಸಿಟಿ ಅವ್ರಿಗೆ ಕೇಳಿದ್ರೆ ಆ ಇಯರ್ ಅಲ್ಲಿ ಅಂತ ಹೆಸರು ಸ್ಟೂಡೆಂಟೇ ಇರಲಿಲ್ಲ ಅಂತ ಗೊತ್ತಾಯ್ತು ನನಗೆ. ನಾನು ಸುವರ್ಣ ಚಾನಲ್ ಅಲ್ಲಿ ಆ ದಿವಸನೇ ಬಹಿರಂಗವಾಗಿ ಹೇಳಿದ್ದೆ ಅದನ್ನ, ಅದು ಸುಳ್ಳು, ಫೇಕ್ ಸ್ಟೋರಿ ಅಂತೇಳಿ. ಒಂದು 10 ದಿನದಲ್ಲಿ ಆ ಸ್ಟೋರಿ ಬಣ್ಣ ಬಯಲಾಗಿತ್ತು. ಆಮೇಲೆ ಕೆಂಪಮ್ಮ ಅಂತೇಳಿ ಮಂಡ್ಯದಿಂದ ಒಂದು ಹುಡುಗಿ, ಒಂದು ಲೇಡಿ ಬರ್ತಾಳೆ, ಅವಳು ಹೇಳಿದ್ ಸುಳ್ಳು ಅಂತ ಅವಳೇ ಬಂದು ಒಪ್ಕೊಂತಾಳೆ. ಆಮೇಲೆ ನಾನ್ ನೋಡಿದೀನಿ ಅವಳನ್ನ, ಅದು ಹೆಂಗ್ ಬಂದ್ರಿ ಕೇಳಿದ್ರೆ ಟ್ರೈನಲ್ಲಿ ಬಂದೆ ಅಂತ ಹೇಳ್ತಾಳೆ. ಆ ದಿವಸ ಟ್ರೈನೇ ಓಡಿರ್ಲಿಲ್ಲ ಅಲ್ಲಿ.
ನಾನು ಅವಳು ಬರಬೇಕಾದ್ರೆ ಯಾವ ಮೂಲಕ ಬಂದಿದ್ದಾಳೆ ಅಂತ ಮೀಡಿಯಾದವ್ರು ಕೇಳಿದಾಗ ಟ್ರೈನಿಗೆ ಬಂದಿದ್ದೆ ನಾನು ಅಂತ ಹೇಳ್ತಾಳೆ ಅವಳು. ಆ ದಿವಸ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ವೆಸ್ಟರ್ನ್ ಘಾಟಲ್ಲಿ ಮಳೆಗಾಲದ ಸಮಯದಲ್ಲಿ ಒಂದಷ್ಟು ಕಾಲ ಟ್ರೈನ್ ಓಡಾಟ ಮಾಡೋದಿಲ್ಲ. ಆ ಯಮಂಗದ್ ಗೊತ್ತಿಲ್ಲ. ಸತ್ಯಕ್ಕಿರೋದು ಒಂದೇ ಮುಖ, ಸುಳ್ಳಿಗೆ 1000 ಮುಖ. ಸುಳ್ಳು ಹೇಳುವಾಗ ಯಾವ್ದನ್ನ ಹೇಳಿದ್ರೆ ಎಲ್ಲಿ ಸಿಕ್ಕಾಕೊಂಡ್ ಬೀಳ್ತೀನಿ ಅಂತ ಗೊತ್ತಾಗಲ್ಲ. ಈ ಕ್ರಿಮಿನಲ್ಸ್ಗಳು ಸಿಕ್ಕಿ ಬೀಳೋದು ಹಂಗೇನೆ. ಬಟ್ ಅವ್ಳು ಹೇಳಿದ ದಿವಸ ಟ್ರೈನೇ ಓಡಾಡಿರ್ಲಿಲ್ಲ ಆಳಿಯಲ್ಲಿ, ಇವಳು ಟ್ರೈನೇ ಓಡಿಸ್ತಾ ಇದ್ದಾಳೆ. ಆಮೇಲೆ ಸುಜಾತ ಭಟ್ಟು ನನ್ನ ಮಗಳ ಮೂಳೆ ಕೊಡಿ ಅಂತೇಳಿ ಗೊಳೋ ಅಂತ ಹತ್ಬಿಟ್ರು. ಅದು ನಾಟಕನೇ ಅಂತ ನಮಗ್ ಮೊದ್ಲೇ ಗೊತ್ತಿತ್ತು. ಆಮೇಲೆ ಆ ಸುಜಾತ ಭಟ್ಟೆ ಹೇಳ್ಬಿಟ್ರು ಪಾಪ, ಅದು ಒಂದು ಯಾವುದೋ ಒಂದು ತಗದೆಗೆ ಆ ಹೆಣ್ಣು ಮಗಳನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು. ಸೇಮ್ ಲೈಕ್ ಚಿನ್ನಯ್ಯನೂ ಕೂಡ ಚಿನ್ನಯ್ಯನೇ ಮರ್ಡರ್ ಆಗೋ ಚಾನ್ಸಸ್ ಇತ್ತು. ನಾನು ಸಾಯ್ತೀನಿ, ನನ್ನನ್ನು ಸುಮ್ಮನೆ ಬಿಡಲ್ಲ ಇವರು ಅಂತ ಗೊತ್ತಾದ ತಕ್ಷಣ ಚಿನ್ನಯ್ಯ ಸತ್ಯವನ್ನ ಹೇಳಿಕ್ ಶುರು ಮಾಡ್ದ. ಇದು ನೋಡಿ, ನನಗೆ ಆಶ್ಚರ್ಯ ಆಗೋದು ಮಣಿಕಂಠವ್ರೆ, ನಿರಂತರವಾಗಿ ಇಷ್ಟು ಸುಳ್ಳುಗಳು ಬಯಲಾಗ್ತಾ ಇದ್ರೂ ಕೂಡ ಇಷ್ಟು ಸುಳ್ಳುಗಳು ಇನ್ನು ಜೈ ಮಹೇಶ್ ಅಣ್ಣ ಜೈ ಗಿರೀಶಣ್ಣ ಅಂತ ಹೇಳುವ ಈ ತಲೆಯ ಒಳಗಡೆ ಮಿದುಳೆ ಇಲ್ಲದೆ ಇರುವವರು ಇದಾರಲ್ಲ ಅಂತೇಳಿ ನನಗೆ ಆಶ್ಚರ್ಯ ಆಗುತ್ತೆ. ಅವರು ಸಾಮಾನ್ಯ ಒಂದಷ್ಟು ಜನ ದಾಳಿ ಮಾಡ್ತಿರ್ಬೇಕಾದ್ರೆ, ಮಾತಿನಲ್ಲಿ ದಾಳಿ ಮಾಡ್ತಾ ಇರ್ಬೇಕಾದ್ರೆ ಹೇಳುವಂಥದ್ದು ಏನಂದ್ರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಸತ್ಯ ಆಗಿದ್ರೆ ಸೌಜನ್ಯಂಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅಂತ. ಅದಕ್ಕೆ ನೀವೇನು ಹೇಳಿ? ಸರ್, ದೇವರು ಅನ್ನೋದು ಸೂಪರ್ ನ್ಯಾಚುರಲ್ ಎನರ್ಜಿ. ನಾವು ಸನಾತನ ಧರ್ಮ ಪರಂಪರೆಯಲ್ಲಿ ನಾವು ನೋಡ್ಕೊಂಡು ಬಂದವರು, ಇದೆಲ್ಲ ಗೊತ್ತಿದೆ ನಮಗೆ. ಸೌಜನ್ಯಂಗೆ ನ್ಯಾಯ ಕೊಡಿಸಲೇಬೇಕು ಅಂತಲೇ ಅಣ್ಣಪ್ಪ ಸ್ವಾಮಿ ಆ ಸಂತೋಷನ ಅವನೇ ಅಲ್ಲೇ ಇರುವಂಗೆ ಮಾಡಿರ್ಬೋದು. ಇವರೇ ಅವ್ರನ್ನ ತಪ್ಪಿಸಿ ಬಿಟ್ಟವ್ರಲ್ವಾ. ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಂದು ಚಾನಲ್ ಅಲ್ಲಿ ಕೂತು ಅವನನ್ನು ಬಿಡ್ಸ್ಕೊಂಡು ಬಂದಿದ್ದೆ, ನಾನು 3.5 ಲಕ್ಷ ಖರ್ಚು ಮಾಡಿದ್ದೀನಿ, 3.5 ಲಕ್ಷ ಇಲ್ಲ ಅಡ್ವೊಕೇಟು ಫ್ರೀಯಾಗಿ ಮಾಡಿದ್ದಾರೆ, ನೀವು ಯಾರಿಗೆ ದುಡ್ಡು ಕೊಟ್ರಿ ಅಂತ ಕೇಳ್ತಾನೆ ನಿರೂಪಕ. ಇಲ್ಲ ವಕೀಲರಿಗೆ ಕೊಟ್ಟಿದ್ದಲ್ಲ, ಇನ್ನೊಬ್ಬರಿಗೆ ಕೊಟ್ಟಿದ್ದು. ಯಾರಿಗೆ ಕೊಟ್ಟಿದ್ದು ಅಂತ ಹೇಳಿದ್ರೆ PP ಕೊಟ್ಟಿದ್ದು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಎಲ್ಲ ಸತ್ಯವನ್ನು ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ ಸರ್. ಜನ ಏನಾಗಿದ್ದಾರೆ, ಜನ ಪೂರ್ವಗ್ರಹ ಪೀಡಿತ ತಪ್ಪದಲ್ಲಿದ್ದಾರೆ. ಕೆಲವರು ಮಾತ್ರ ಇವತ್ತು 90% ಜನರಿಗೆ ಸತ್ಯ ಗೊತ್ತಾಗಿದೆ, 10% ಜನ ಅವರಿಗೆ ಏನು ಅಂತಲೂ ಗೊತ್ತಿಲ್ಲ, ಒಂದು ಸೈಡ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದಿಷ್ಟು ಜನ ಈ ಧರ್ಮಸ್ಥಳದ ವಿರೋಧಿಗಳು ಯಾರು ಅಂತ ಹೇಳಿದ್ರೆ, ಈ ಫೇಕ್ ID ಮಾಡ್ಕೊಂಡಿರುವಂತ ಧರ್ಮ ವಿರೋಧಿಗಳು. ನಮ್ಮ ಸಮಾಜದಲ್ಲಿ ಸಹಜವಾಗಿ 100 ಜನರಲ್ಲಿ ಒಂದು 3 ಜನ ಕಮ್ಯುನಿಸ್ಟ್ ಇರ್ತಾರಲ್ವಾ, ಅಂತವರೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಇದ್ದಾರೆ. ಅವರು ದಿನ ಬೆಳಗಾದ್ರೆ, ಯಾಕಂದ್ರೆ ಅವ್ರ ಪಾರ್ಟಿ ವರ್ಗೂ ಇಲ್ಲ, ಈಗ ಕಮ್ಯುನಿಸ್ಟ್ರಿಗೆ ಪಾರ್ಟಿನೂ ಬಿದ್ದೋಗ್ಬಿಟ್ಟಿದೆ, ಈ ಕೇರಳದಲ್ಲೂ ಹೋಗ್ಬಿಟ್ಟಿದೆ. ಅವ್ರು ಇದನ್ನೇ ಮಾಡೋದು, ಎಲ್ಲಿ ಹಿಂದೂ ಧರ್ಮಕ್ಕೆ ವಿರೋಧ ಮಾಡುವಂಥದ್ದಿದೆ ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇದರಲ್ಲಿ. ವೀರೇಂದ್ರ ಹೆಗ್ಗಡೆ ಅವ್ರ ಹತ್ರ ದುಡ್ಡು ತಗೊಂಡು ವಸಂತ ಗಿಳಿಯಾರ್ ಅವರು ಈ ರೀತಿ ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳಿ? ಸರ್, ನನ್ನ ನೋಡಿ, ನಾನು ಒಬ್ಬ ಬಿಸ್ನೆಸ್ ಮನ್. ನಂದು ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತೇಳಿ ಇದೆ. ನಾನು ವರ್ಕನ್ನು ಮಾಡ್ತೀನಿ, ನನಗೆ ಯಾರು ದುಡ್ಡು ಕೊಡೋ ಅಗತ್ಯ ಇಲ್ಲ. ನನಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಅಥವಾ ಅವರ ಕುಟುಂಬದವರು ಈ ಥರ ಒಂದು ಕೆಲಸ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀವಿ ಅಂತೇಳಿ ಏನಾದರೂ ₹1 ಕೊಟ್ಟಿದ್ದಿದ್ರೆ, ನಾನು ಅದನ್ನು ತಗೊಂಡಿದ್ದಿದ್ರೆ, ಅದೇ ಧರ್ಮಸ್ಥಳದ ಶಕ್ತಿ ದೈವಗಳು, ಧರ್ಮ ದೈವಗಳು, ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನನಗೆ ಶಿಕ್ಷೆಯನ್ನು ಕೊಡಲಿ. ಮತ್ತೆ ₹1 ನಾನು ಈ ಥರ ಏನು ನಿಮ್ಮ ಪರವಾಗಿ ನಿಲ್ತೀನಿ, ದುಡ್ಡು ಕೊಡಿ ಅಂತ ನಾನು ಕೇಳಿದ್ದಿದ್ರೆ, ನಾನು ಅದೇ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೇನೆ. ನಾನು ಹೋರಾಟ ಇದು ಮೊದಲಲ್ಲ. ನನ್ನ ಅಭಿಮತ ಪತ್ರಿಕೆ ಶುರು ಮಾಡಿದಾಗ ವಾರಾಹಿ ಕಣಿವೆಯ ಡಕಾಯಿತರು ಅಂತೇಳಿ ನನ್ನ ಊರಿನ ದೊಡ್ಡ ದೊಡ್ಡ ಗುತ್ತಿಗೆದಾರರ ವಿರುದ್ಧ ನಾನು ಬರೆದವನು. ನಾನು ಇವತ್ತು ಒಬ್ಬ ಉದ್ಯಮಿ, ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ತಂಡ ಇದೆ, ತುಂಬ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೀನಿ, ಧರ್ಮಸ್ಥಳದ ಸಂಸ್ಥೆಗೂ ನಾನು ಕೆಲಸ ಮಾಡಿದ್ದೀನಿ. ನನಗೆ ಯಾರು ಲಂಚ ಕೊಡಬೇಕಾದ ಅಗತ್ಯ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಏನು ಹೇಳಿದ್ರೆ, ನೀವು ಚಕ್ರವರ್ತಿ ಸೂಲಿಬೆಲೆಯವರು ಜೊತೆ ವಿಕಾಸ್ ಪುತ್ತೂರವರು, ನೀವು 3 ಜನ ಕೂಡ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾಡಿದ್ರಿ. ಹೌದು. ಪ್ರತಿ ವಿಚಾರದಲ್ಲೂ ಕೂಡ ಧರ್ಮಸ್ಥಳ ಅಂತ ಬಂದಿದ ತಕ್ಷಣ ನೀವ್ ಯಾಕೆ 3 ಜನ ಮುಂದಕ್ಕೆ ಬರ್ತೀರಾ ಅಂತ? ಇಲ್ಲ, ನಾವು ನಿನ್ನೆ ಮೀಡಿಯಾದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಧರ್ಮಾಧಿಕಾರಿಗಳು ಯಾಕೆ ಮಾತಾಡ್ತಾ ಇಲ್ಲ ಈ ವಿಷಯದಲ್ಲಿ ಅಂತ ಯಾರೋ ಒಬ್ರು ಕೇಳಿದ್ರು ಪತ್ರಕರ್ತರು. ನಾವು ಧರ್ಮಸ್ಥಳದ PR ಅಲ್ಲ ನಾನು ಅಂತ ಹೇಳಿದೆ. ನೋಡಿ, ಒಂದು ವಿಚಾರವನ್ನು ಕೈಗೆತ್ಕೊಂಡಿದ್ದೀವಿ ನಾವು. ಶಬರಿಮಲೆ ಮೇಲೆ ದಾಳಿ ಆದಾಗ ವಸಂತ ಗಿಳಿಯಾರ್ ಮಾತಾಡಿದ್ದಾನೆ, ಸದ್ಗುರು ಅವ್ರ ಮೇಲೆ ದಾಳಿ ಆದಾಗ ಮಾತಾಡಿದ್ದಾನೆ, ಮೂಡುಬಿದಿರೆಯಲ್ಲಿ ಮಿಷನರಿಗಳು ಸೇರಿಕೊಂಡು ಆಳ್ವಾಸ್ ಕಾಲೇಜ್ ವಿರುದ್ಧ ನಿಂತಾಗ ನಾನು ಮಾತಾಡಿದ್ದೀನಿ, ಕಟೀಲು ದೇವಸ್ಥಾನದಲ್ಲಿ ಅವ್ಯವಹಾರ ಆದಾಗ ದೇವಸ್ಥಾನದ ಆಡಳಿತ ಮಂಡಳಿಯ ವಿರುದ್ಧವೂ ವಸಂತ ಗಿಳಿಯಾರ್ ಮಾತಾಡಿದ್ದಾನೆ. ಹೋರಾಟ ನನ್ನ ರಕ್ತದಲ್ಲಿದೆ ಸರ್.
ನಾವು ಒಂದು ಸಬ್ಜೆಕ್ಟಿಗೆ ಇಳಿದ ಮೇಲೆ ಅಲ್ಲಿ ಕಾಣ್ತಾ ಇರುವ ವಿಚಾರದಲ್ಲಿ ಏನಾದರೂ ಚರ್ಚೆ ಆದ್ರೆ ನಾವು ಬರ್ತೀವಿ. ನಾನು ಬೇರೆ ದಿವಸ ಏನಾದರೂ ಬಂದು ಮಾತಾಡಿದ್ದೀನ? ಪ್ರಕಾಶ್ ರಾಜ್ ವಿಷಯ ಬಂತು, ಮೀಡಿಯಾದಲ್ಲಿ ನಾವು ಇದನ್ನ ಹೇಳಬೇಕು, ನಮಗೆ ನಮ್ಮಲ್ಲಿರುವಂಥ ಪ್ರಶ್ನೆಗಳನ್ನ ಕೇಳಬೇಕು ಅಂತೇಳಿ ಮೀಡಿಯಾ ಮೀಟ್ ಮಾಡಿ ನಾವು ಹೇಳಿದ್ದೀವಿ. ಇದು ನಮ್ಮ ಹೋರಾಟದ ಭಾಗ. ಇದು ಪ್ರಕಾಶ್ ರಾಜ್ ಅವ್ರಿಗೂ ಚಿನ್ನಯ್ಯನಿಗೂ ಏನ್ ಸಂಬಂಧ? ಪ್ರಕಾಶ್ ರಾಜು ಚಿನ್ನಯ್ಯನ ಒಂದು ದುಷ್ಪ್ರೇರಣೆಗೆ ಒಳಮಾಡಿದಂಥ ವ್ಯಕ್ತಿ. ಈ ದುಷ್ಪ್ರೇರಣೆಯ ಕೂಟದಲ್ಲಿ, ಷಡ್ಯಂತ್ರದ ಕೂಟದಲ್ಲಿ ಪ್ರಕಾಶ್ ರಾಜ್ ಕೂಡ ಒಂದು ಪಾತ್ರಧಾರಿ ಇರಬಹುದು. ಅವರು ಒಬ್ಬ ಒಳ್ಳೆ ಕಳನಟ, ನಿಜ ಬದುಕಿನಲ್ಲೂ ಒಬ್ಬ ಕಳ ನಟ. ಆ ನಟನೆಯನ್ನು ಇಲ್ಲೂ ಮುಂದುವರಿಸಿದ್ದಾರೆ. ರಾಮನ ವಿರುದ್ಧ ಮಾತಾಡ್ತಾರೆ, ಕೃಷ್ಣನ ವಿರುದ್ಧ ಮಾತಾಡ್ತಾರೆ, ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತಾರೆ. ನಾನು ಎಲ್ಲದ್ರ ವಿರುದ್ಧನೂ ಮಾತಾಡ್ತೀನಿ ಅಂತ ಹೇಳೋ ಪ್ರಕಾಶ್ ರಾಜು ಯಾವ ಮಸೀದಿಯ ಬಗ್ಗೆನೂ, ಯಾವ ಫಾದರ್ ಬಗ್ಗೆನೂ ಮಾತಾಡಿಲ್ಲ. ಅವ್ರು ಮಾತಾಡಿದ್ದೆಲ್ಲ ಹಿಂದೂ ಧರ್ಮದ ವಿರುದ್ಧವೇ. ಹಾಗಾಗಿ ಚಿನ್ನಯ್ಯ ಈ SIT ಫಾರ್ಮ್ ಆಗೋಕ್ಕಿಂತ ಮೊದಲು ಚಿನ್ನಯ್ಯಂಗೆ ಪ್ರೇರಣೆ ಕೊಟ್ಟಿದ್ದ ಪ್ರಕಾಶ್ ರಾಜ್, ಅದನ್ನ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಮೋಹಂತಿ ಅವರಿಗೂ ಅವ್ರು ಮಾತಾಡಿದಾರಂತೆ. ಅಂದ್ರೆ ಈ ಲೆಫ್ಟ್ ವಿಂಗ್ನ ದುಷ್ಟಕೂಟದ ಕೈ ಎಷ್ಟು ಆಳವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಇದು ಎಂತಹ ಕಬಂಧ ಬಾಹು ಅನ್ನೋದು ಇದನ್ನು ನಮ್ಗೆ ಅರ್ಥ ಆಗತ್ತೆ. ಇಡೀ ಭಾರತದ ಒಬ್ಬ ದೊಡ್ಡ ನಟ, ಭಾರತದ ಯಾವುದೇ ಮೂಲೆಯಲ್ಲಿ ಲೆಫ್ಟ್ ವಿಂಗ್ನ ಚಳವಳಿಗಳಾದ್ರೆ ಅದರ ಅಗ್ರೆಸರನಾಗಿ ನಿಲ್ಲುವಂತ ಪ್ರಕಾಶ್ ರಾಜ್. ಮೊನ್ನೆ ಕಾಕ್ರೋಚ್ ಜನತಾ ಪಾರ್ಟಿಯ ಲೀಡರ್ ಕೂಡ ಪ್ರಕಾಶ್ ರಾಜೇ. ನೀವು ಎಲ್ಲಿ ಮೋದಿ ವಿರುದ್ಧನೋ ಅಥವಾ ಹಿಂದುತ್ವದ ವಿರುದ್ಧನೇ ಯಾರ ಮಾತಾಡಿದ್ರೆ ಅಲ್ಲಿ ನನ್ನೊಂದು ಎಲ್ಲಿ ಅಂತ ಹೇಳಿ ಬಂದು ನಿಲ್ಲುವಂತ ಮನುಷ್ಯ ಪ್ರಕಾಶ್ ರಾಜು. ಹಾಗಾಗಿ ಈ ಷಡ್ಯಂತ್ರ ಅನ್ನೋದು ಮೊದಲೇ ಸಾಬೀತಾಗಿತ್ತು. ಎಡಪಂಥೀಯರ ಒತ್ತಾಯದ ಮೇರೆಗೆ ನಾವು SIT ರಚನೆ ಮಾಡಿರೋದು ಅಂಥೇಳಿ ಸರ್ಕಾರದ ಭಾಗವಾಗಿರುವಂಥ ದಿನೇಶ್ ಗುಂಡೂರಾವ್ ಅವತ್ತು ಹೇಳಿದ್ರು. ಇದು ಷಡ್ಯಂತ್ರ ಅಂತಲೇ ಅವತ್ತಿನ ಉಪಮುಖ್ಯಮಂತ್ರಿ, ಇವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಲೆಫ್ಟ್ ವಿಂಗ್ನವ್ರು ಮಾಡ್ತಾ ಇರುವಂಥ ಒಂದು ಷಡ್ಯಂತ್ರ ಇದು ಬಯಲಾಗ್ತಾ ಇದೆ. ಕೊನೆಯ ಹಂತದಲ್ಲಿ ನಾವಿದ್ದೀವಿ. 90% ಬಯಲಾಗಿದೆ. 10%ಗೆ ಇನ್ನೊಂದು 2 ತಿಂಗಳು ಕಾಯ್ಬೇಕು. ನಿಮ್ಮ ಪ್ರಕಾರ ಈ ತನಿಖೆ ಸೌಜನ್ಯ ಆಗ್ಲಿ, ಜೊತೆಗೆ ಬುರ್ಡೆ ಆಗ್ಲಿ, ಅಥವಾ ಈ ಇಷ್ಟು ದೊಡ್ಡ ಷಡ್ಯಂತ್ರಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸರ್, ಇವತ್ತು ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ರು, ನಾಡಿದ್ದು ಶೃಂಗೇರಿಯನ್ನ ಟಾರ್ಗೆಟ್ ಮಾಡ್ತಾರೆ, ಉಡುಪಿಯ ಕೃಷ್ಣ ಮಠ ಹಿಂದೆ ಟಾರ್ಗೆಟ್ಗೆ ಈಟಾಗಿತ್ತು. ಇದು ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ಈ ಕೆಲಸ ಮಾಡಕ್ಕೆ ಫಂಡ್ ಫ್ಲೋ ಆಗ್ತಾ ಇದೆ. ಎಲ್ಲ ಟೆರರಿಸಂಗಳಲ್ಲಿ ಟೆಂಪಲ್ ಟೆರರಿಸಂ ಕೂಡ ಒಂದು. ಹಾಗಾಗಿ ಇದರ ಹಿಂದೆ ದೊಡ್ಡ ಮಟ್ಟದಲ್ಲಿ ದುಷ್ಟಶಕ್ತಿಗಳಿವೆ. ಇದರ ಹಿಂದೆ ಬಹಳ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಅನ್ನ ತಗೊಂಡವರಿದ್ದಾರೆ, ದೊಡ್ಡ ದೊಡ್ಡ ನಟರಿದ್ದಾರೆ, ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಇದು ಸಣ್ಣ ಸಬ್ಜೆಕ್ಟ್ ಅಂತೂ ಅಲ್ವೇ ಅಲ್ಲ. ಇದು ಸೌಜನ್ಯ ಮ್ಯಾಟ್ರಿಂದ ಹೊತ್ತಿಕೊಂಡಂತ ಒಂದು ಬೆಂಕಿ. ಇದು ಬಹಳ ದೊಡ್ಡ ಒಂದು ವ್ಯಾಪ್ತಿಯನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೇ ಸಜ್ಜನ ಸಮಾಜ ಸಿಡಿದು ನಿಂತಿದೆ, ಧರ್ಮ ಸೈನಿಕರು ಎದ್ದು ನಿಂತಿದ್ದಾರೆ, ಧರ್ಮ ರಕ್ಷಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಇದರದ್ದೊಂದು ಭಾಗ ಆಗಿದ್ದೀವಿ. ನಾವು ಧರ್ಮದೈವ ಅಣ್ಣಪ್ಪ ಸ್ವಾಮಿಯ ಪ್ರೇರಣೆಯ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತಿದ್ವಿ. ಇದಕ್ಕೆ ಸದ್ಯದಲ್ಲೇ ತೆರೆ ಬೀಳತ್ತೆ. ಯಾಕಂದ್ರೆ ನೀವು ಇಡೀ ಇತಿಹಾಸವನ್ನ ನೋಡಿ, ಚರಿತ್ರೆಯನ್ನ ನೋಡಿ, ಎಲ್ಲಾ ಸಂದರ್ಭದಲ್ಲೂ ಕೂಡ ಅಂತಿಮವಾಗಿ ಗೆದ್ದಿರುವುದು ಸತ್ಯವೇ, ಅಂತಿಮವಾಗಿ ಗೆಲ್ಲುವುದು ಕೂಡ ಸತ್ಯವೇ. ಧರ್ಮಸ್ಥಳದ ಬಗ್ಗೆ ವಿಶೇಷವಾಗಿ ಇಷ್ಟೆಲ್ಲ ಘಟನೆ ಆಗಾಮೇಲೆ ಧರ್ಮಸ್ಥಳದ ಬಗ್ಗೆ ಜನ ಹೋಗ್ಬೇಕು, ಜನ ಮತ್ತೆ ಯಥಾಸ್ಥಿತಿ ಆಗ್ಬೇಕು ಅನ್ನೋದನ್ನ ನೀವು ಹೇಗೆ ಹೇಳ್ತೀರಾ? ಜನ ಇವತ್ತು ಕಾಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪಾರ್ಟಿ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ನೋಡಿ ಸರ್, ಧರ್ಮಸ್ಥಳಕ್ಕೆ ಜನ ಹೋಗದೇ ಇರುವಂತ ಸಂದರ್ಭ ಬರದೇ ಇಲ್ಲ. ಹಿಂದೂ ಸನಾತನ ಧರ್ಮ ಎಲ್ಲಿಯ ತನಕ ಇರ್ತದೋ ಅಲ್ಲಿಯ ತನಕ ಧರ್ಮಸ್ಥಳದ ಭಕ್ತರು ಕಡಿಮೆ ಆಗೋದಿಲ್ಲ, ಹೋಗ್ತಲೇ ಇರ್ತಾರೆ. ಯಾಕಂದ್ರೆ ಧರ್ಮಸ್ಥಳ ಅನ್ನೋದು ಒಂದು ಕಾನ್ಫಿಡೆನ್ಸ್. ಅದು ನಾವು ಧರ್ಮಸ್ಥಳದಲ್ಲಿ ಹೋಗಿ ಒಂದು ಮಂಜುನಾಥ ಸ್ವಾಮಿಯ ದರ್ಶನ ಮಾಡಿ ಹೊರಗಡೆ ಬರುವಾಗ ಹೊಸ ಮನುಷ್ಯರಾಗಿ ಬರ್ತೀವಿ, ಏನೋ ಒಂದು ವಿಶ್ವಾಸ. ಎಷ್ಟೋ ಜನ ತಮ್ಮ ಬದುಕನ್ನ ಕಳೆದುಕೊಳ್ಬೇಕು ಅಂತೇಳಿ ಹೋದವರು ತಮ್ಮ ಬದುಕನ್ನು ಮತ್ತೆ ಪಡ್ಕೊಂಡು ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಅದೊಂದು ಬಹಳ ಅದ್ಭುತವಾದಂಥ ಶಕ್ತಿ ಕ್ಷೇತ್ರ. ಅದರ ಚಾರಿತ್ರಿಕವಾದಂಥ ಒಂದು ಹಿನ್ನೆಲೆ ಕೂಡ ಅದಕ್ಕೆ ಪುಷ್ಟಿ ಕೊಡ್ತದೆ. ಮತ್ತೆ ಇತಿಹಾಸದಲ್ಲಿ ಒಂದು ಮತ್ತೆ ಪ್ರಚನ್ನಗೊಳ್ಳಲಿಕ್ಕೆ ಇದು ಒಂದು ಸಂದರ್ಭ ಇರಬಹುದು ಅಂತ ನನಗನ್ಸತ್ತೆ. ಪೂಜ್ಯ ಕಾವಂದ್ರು ಅವರು ಧರ್ಮ ದೈವಗಳ ಪ್ರೇರಣೆಯಿಂದಲೇ ಹುಟ್ಟಿ ಬಂದವರು, ಒಬ್ಬ ಯುಗ ಪ್ರವರ್ತಕ, ಅವರು ಒಬ್ಬ ದಾರ್ಶನಿಕ. ಅವರ ಕಾಲದಲ್ಲಿ ಇದೆಲ್ಲವೂ ಕೂಡ ತಿಳಿಯಾಗ್ತದೆ. ಸೂರ್ಯನಿಗೆ ಮೋಡ ಮುಸುಕಿದಾಗ ಸೂರ್ಯ ನಾಪತ್ತೆ ಆದ ಅಂಥೇಳಿ ಅಲ್ಲ, ಕ್ಷಣ ಕಾಲ ಇರ್ತದೆ ಮೋಡ, ಮತ್ತೆ ಅದು ಚೆದರುತ್ತದೆ. ಇದು ಪ್ರಚ್ಛನ್ನ ಬೆಳಕನ್ನ ಕಾಣುವಂಥ ಸಂದರ್ಭ.
ಸೂರ್ಯ ಉದಯಿಸುವ ಮೊದಲು ಬೆಳಕು ಹೇಗೆ ಕಾಣ್ತದೆ ಈಗ ಕಾಣ್ತಾ ಇದೆ ನಮ್ಗೆ. ಯಾಕಂದ್ರೆ ಅವರವರು ಒಪ್ಕೊಂಡಿದ್ದಾರೆ ನಾವೇ ಮಾಡಿದ್ದು. ಕೆಂಪಮ್ಮ ಬಾಯ್ಬಿಟ್ಲು, ಸುಜಾತಾ ಭಟ್ ಬಾಯ್ಬಿಟ್ಲು, ಚಿನ್ನಯ್ಯ ಬಾಯ್ಬಿಟ್ಟ, ಪ್ರಕಾಶ್ ರಾಜ್ ಬಾಯ್ಬಿಟ್ಟ, ಮಹೇಶ್ ಶೆಟ್ಟಿ, ಗಿರೀಶ್ ಮಟ್ಟಣ್ಣನವರು ಬಾಯಿ ಬಿಡುವ ಕಾಲ ಬರ್ತದೆ. ಬಾಯಿ ಬಿಡಬೇಕಾದ್ರೆ ಬೆಂಡೆತ್ತಬೇಕು ಅವರಿಗೆ, ಕಾನೂನಿನ ಏನು ದಂಡ ಪ್ರಯೋಗ ಆಗಬೇಕು ಅವರಿಗೆ, ಅವಾಗ ಸರಿ ಆಗತ್ತೆ. ಹಾಗಾಗಿ ನಮ್ಮ ರಾಜ್ಯದ ಗೃಹ ಸಚಿವರು ಸರಿಯಾಗಿ ತನಿಖೆಯನ್ನ ಮಾಡಿಸಿ ಇದಕ್ಕೊಂದು ಸ್ಪಷ್ಟವಾದ ತೀರ್ಪನ್ನು ಕೊಟ್ಟು ತಪ್ಪಿತಸ್ಥರಿಗೆ ಕಾನೂನಿನ ಅಡಿಯಲ್ಲಿ ಯಾವುದೇ ರೀತಿಯಲ್ಲೂ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲದಂತೆ ಶಿಕ್ಷೆ ಆಗುವಂತೆ ನೋಡ್ಕೊಳ್ಬೇಕು ಅಂತ. ಈ ಧರ್ಮಸ್ಥಳ ಮತ್ತೆ ಕಾವಂದ್ರ ಬಗ್ಗೆ ಇರುವಂತ ಒಂದು ದೊಡ್ಡ ಆರೋಪ ಬಂದಿದ್ದೇನು ಅಂತ ಕೇಳಿದ್ರೆ ಅದು ಜೈನ ಟೆಂಪಲ್, ಜೈನರು ನಡೆಸುವಂತ ಟೆಂಪಲ್. ಹಿಂದೂ ಟೆಂಪಲ್ ನ ಜೈನರು ಯಾಕೆ ನಡೆಸಬೇಕು ಅಂತ ಇತ್ತು. ಜೈನರು ಅಂದ್ರೆ ಯಾರು ಅನ್ನೋದು ನಾನು ಕೇಳೋದೀಗ. ಈಗ ಬೌದ್ಧರು, ಬುದ್ಧ ಯಾರು, ಅವನ ಅಪ್ಪ ಯಾರು, ಅವನ ಅಜ್ಜ ಯಾರು ಅಂತ ಹೋದ್ರೆ ಅದು ಎಲ್ಲಿಗೆ ಬಂದು ರೀಚ್ ಆಗತ್ತೆ? ಮಹಾವೀರನ ಅಥವಾ ಎಲ್ಲ ತೀರ್ಥಂಕರರ ಆಚೆ ಅದು ಎಲ್ಲಿಗೆ ಬಂದು ರೀಚ್ ಆಗತ್ತೆ? ಜೈನ ರಾಮಾಯಣನೇ ಇದೆ. ಈಗ ಇದು ಆಧುನಿಕ ಭಾರತದಲ್ಲಿ ಕೆಲವು ಕಾರಣಕ್ಕೆ ಅಲ್ಪಸಂಖ್ಯಾತರು ಇನ್ನೊಂದು ಮತ್ತೊಂದು ವಿಭಾಗಗಳಾದಾಗ ಜೈನರನ್ನ ಪ್ರತ್ಯೇಕವಾಗಿ ನೋಡುವಂಥದ್ದು, ಅವರು ಅನುಸರಣೆ ಮಾಡ್ತಿರುವಂಥದ್ದು ರೀತಿ ರಿವಾಜುಗಳು ಬೇರೆ ಇರಬಹುದು. ಅವರು ಕೂಡ ಸನಾತನ ಧರ್ಮದವರೇ. ಭಾರತ ಯಾರಿಗೆ ಮಾತೃಭೂಮಿಯೋ, ಭಾರತ ಯಾರಿಗೆ ಪಿತೃಭೂಮಿಯೋ, ಭಾರತ ಯಾರಿಗೆ ಪುಣ್ಯಭೂಮಿಯೋ ಅವರೆಲ್ಲರೂ ಕೂಡ ಹಿಂದೂಗಳೇ. ಈಗ ಜೈನರ ಆರಾಧ್ಯ ದೇವತೆ ಪದ್ಮಾವತಿ ಯಾರು? ಹಿಂದೂ ದೇವಿ. ಜೈನರು ರಾಮನನ್ನು ನಂಬ್ತಾರೆ. ನಾನು ಅದನ್ನ ಈಗ ಆಯ್ತು ಧರ್ಮ ಬೇರೆ ಅಂತಾನೆ ಇಟ್ಕೊಳ್ಳೋಣ. ಅಲ್ಲಿ ಏನು ಅರ್ಚಕರಿದಾರಲ್ಲ ಅವರು ವೈಷ್ಣವರಿದ್ದಾರೆ, ಅದು ಶಿವನ ಟೆಂಪಲ್ಲು, ಅದರ ಧರ್ಮದರ್ಶಿಗಳು ಜೈನರು. ಸರ್ವಧರ್ಮಗಳ ಸಮಾಗಮ ಅದು. ಒಂದು ಸೌಹಾರ್ದತೆ ಅಥವಾ ನಾವೆಲ್ಲ ಒಂದು ಎನ್ನುವ ಭಾವನೆಯನ್ನ ಹೇಳುವಂಥವ್ರು, ಜಾತಿ ನೀತಿಗಳನ್ನು ಜಾತ್ಯತೀತವಾದ ಅಂತ ಹೇಳುವವರು, ಇವರಿಗೆ ನಾಚಿಕೆ ಆಗ್ಬೇಕು. ಇವತ್ತು ಜಾತ್ಯತೀತವಾದದ ಬಗ್ಗೆ ಭಾಷಣ ಮಾಡುವವರು ಇವತ್ತು ಅವರು ಅಲ್ಲಿ ಜೈನರಿದ್ದಾರೆ, ಅದು ಹಿಂದೂ ಟೆಂಪಲ್ಲು ಅಂತಲೂ ಹೇಳ್ತಾ ಇದ್ದಾರೆ. ಹಿಂದೂ ಧರ್ಮದ ಭಜನಾ ಕೂಟಗಳಿರ್ಬೋದು ನಿಮಗೆ. ಇವತ್ತು ಸಾವಿರ ಭಜನಾ ಕೂಟಗಳು ನಮ್ಮ ಕರಾವಳಿಯ ಉದ್ದಕ್ಕೂ ಕರ್ನಾಟಕ ರಾಜ್ಯದಾದ್ಯಂತ ನಡೀತಿದೆ. ಒಂದು ಎಷ್ಟೋ ಸಾವಿರಗಟ್ಟಲೆ ಭಜನಾ ತಂಡಗಳಿವೆ. ಅದೆಲ್ಲದಕ್ಕೂ ಪೋಷಕ ಶಕ್ತಿಯಾಗಿ ನಿಂತವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. 700ಕ್ಕೂ ಹೆಚ್ಚು ಪುರಾತನವಾದಂಥ ದೇವಸ್ಥಾನಗಳು ಅದು ಅಳಿದು ಬಿದ್ದಾಗ ಅದನ್ನು ಮತ್ತೆ ಪುನರುತ್ಥಾನ ಮಾಡಿರುವಂಥದ್ದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವತ್ತು ಧರ್ಮಸ್ಥಳಕ್ಕೆ ಹೋದರೆ ನಿಮಗೆ ನೂರಾರು ರಥಗಳು ಅಲ್ಲಿ ಕಾಣಿಸ್ತಾ ಇವೆ. ಯಾವ ದೇವಸ್ಥಾನದ ಮಹಾರಥಗಳು ಅದೆಲ್ಲ ಎಲ್ಲೋ ಬಿದ್ದು ನಾಶ ಆಗಿ ಹೋಗ್ತಾ ಇತ್ತು. ಅದನ್ನೆಲ್ಲ ತೆಗೆದುಕೊಂಡು ಬಂದು ಇದು ಬಹಳ ಅಮೂಲ್ಯವಾದಂಥದ್ದು ಅಂತೇಳಿ ಅಲ್ಲಿ ಕಾಪಿಟ್ಟವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವತ್ತು ಮದುವೆ ಆಗಲಿಕ್ಕೆ ಒಂದು ಕರಿಮಣಿ ತೆಗೆದುಕೊಳ್ಳುವುದು ಕಷ್ಟ ಇದ್ದ ಕಾಲದಲ್ಲಿ, ಬಡವ ಗೌರವದಿಂದ ಮದುವೆ ಆಗುವುದು ಕಷ್ಟವಿದ್ದ ಕಾಲದಲ್ಲಿ ಸಾಮೂಹಿಕ ವಿವಾಹದ ಮೂಲಕ ಅವರಿಗೆ ಚಿನ್ನದ ಕರಿಮಣಿಯನ್ನ ತಾಳಿಯನ್ನ ಕೊಟ್ಟು ಆ ಒಂದು ಪರಂಪರೆಯನ್ನು ಶುರು ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವತ್ತು ಅನ್ನದಾನ ಇರಬಹುದು, ವಸ್ತ್ರದಾನ ಇರಬಹುದು, ವಿದ್ಯಾದಾನ ಇರಬಹುದು, ಔಷಧಿ ದಾನ ಇರ್ಬೋದು, ಇದೆಲ್ಲವನ್ನ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಎಷ್ಟು ಕೆರೆಗಳನ್ನು ಕಟ್ಟಿದ್ದಾರೆ. ಇವತ್ತು ಬ್ಯಾಂಕುಗಳ ಮೆಟ್ಟಿಲಿಗೆ ಬಡವರ ಮನೆಯ ಮಗಳನ್ನ, ಒಂದು ಹೆಣ್ಣನ್ನು ಹತ್ತಿಸಿದ್ರೆ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ, ಆರ್ಥಿಕವಾದ ಸ್ವಾವಲಂಬನೆಯ ಬದುಕನ್ನು ಕಟ್ಟೋರು ಧರ್ಮಸ್ಥಳದ ಧರ್ಮಾಧಿಕಾರಿಗಳು. ಇವರೆಲ್ಲ ಈ ಎಲ್ಲ ಕೆಲಸವನ್ನು ಮಾಡಿದ್ದು ಹಿಂದೂ ಧರ್ಮದವರಿಗಾಗಿಯೇ ಮಾಡಿದರು. ರಾಜ್ಯದ ಬೇರೆ ಯಾವ ಹಿಂದೂ ಧಾರ್ಮಿಕ ಸಂಸ್ಥೆಯೂ ಕೂಡ ಕೊಡದಷ್ಟು ಅನುದಾನವನ್ನ ಇವತ್ತು ಕೊಟ್ಟಿರುವಂಥದ್ದು ಬಹುಶಃ ಜಾಗತಿಕವಾಗಿ ಏಕೈಕ ಶ್ರದ್ಧಾ ಕೇಂದ್ರ ಇದ್ರೆ ಒನ್ ಅಂಡ್ ಓನ್ಲಿ ಧರ್ಮಸ್ಥಳ. ಯಾರಿಗೋಸ್ಕರ ಕೊಟ್ಟರು? ಹಿಂದೂ ಧರ್ಮಕ್ಕೋಸ್ಕರ ಕೊಟ್ಟರು. ವೀರೇಂದ್ರ ಹೆಗ್ಗಡೆಯವರು ಮಾತಾಡುವ ಮೊದಲು ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಯೇ ಮಾತನ್ನ ಆರಂಭಿಸುವಂಥವ್ರು. ನಮಗೆ ಧರ್ಮದ ಪಾಠವನ್ನ ಈ ಲೆಫ್ಟ್ ವಿಂಗ್ನವರು ಕಲಿಸ್ಕೊಡೋದು ಬೇಡ, ಅವರಿಗೆ ಅವ್ರ ಕೆಲಸ ಮಾಡ್ಕೊಳ್ಳಿ, ನಾವು ನಮ್ಮ ಕೆಲಸ ಮಾಡ್ಕೋತೀವಿ ಅಂತ. ಈ ಘಟನೆ ಆಗಾದ್ಮೇಲೆ ವೀರೇಂದ್ರ ಹೆಗ್ಗಡೆ ಅವರ ಮನಸ್ಥಿತಿ ಹೇಗಾಯ್ತು? ನೋಡಿ ಸರ್, ವೀರೇಂದ್ರ ಹೆಗ್ಗಡೆ ಒಬ್ಬ ಅವರು ಸಂತ ಅಂತ ಹೇಳ್ತೀವಿ, ಪುಣ್ಯಾತ್ಮ ಅಂತ ಹೇಳ್ತೀವಿ, ರಾಜ ಋಷಿ ಅಂತ ಹೇಳ್ತೀವಿ. ಅದೆಲ್ಲದರ ಆಚೆಗೆ ವೀರೇಂದ್ರ ಹೆಗ್ಗಡೆಯೂ ಕೂಡ ಭಾವನೆಗಳಿರುವಂಥ ಮನುಷ್ಯ. ರಾಮ ನೋವನ್ನು ಅನುಭವಿಸಿರ್ಲಿಲ್ವಾ? ಕೃಷ್ಣ ನೋವನ್ನು ಅನುಭವಿಸಿರ್ಲಿಲ್ವಾ? ರಾಮಕೃಷ್ಣ ಪರಮಹಂಸರು ನೋವನ್ನು ಅನುಭವಿಸಿರಲಿಲ್ವಾ? ಹಾಗೆ ಈ ಸಮಾಜ ನೀಡ್ತಾ ಇರುವಂಥ ನೋವು ವೀರೇಂದ್ರ ಹೆಗ್ಗಡೆಯವರನ್ನು ಕೂಡ ಘಾಸಿ ಮಾಡಿದೆ. ಆ ನೋವು ನಮಗೂ ಕೂಡ ಇದೆ ಸರ್. ಇದು ಈ ಸಮಾಜ ಏನು ತಪ್ಪು ಮಾಡ್ತಾ ಇದ್ದಾರಲ್ಲ,
ಅವರ ವಂಶದ ಪರಂಪರೆಯೂ ಕೂಡ ಆ ವೀರೇಂದ್ರ ಹೆಗ್ಗಡೆಯವರಂತಹ ಒಬ್ಬ ಧಾರ್ಮಿಕ ಒಬ್ಬ ಅಂತ ಮಹಾತ್ಮನಿಗೆ ಮಾಡಿದಂಥ ನೋವನ್ನ, ಅದರ ಊಟವನ್ನ ಉಣ್ತಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮನಸ್ಸಿಗೆ ಯಾರ್ಯಾರು ನೋವು ಕೊಟ್ಟಿದ್ದಾರೆ, ಆ ತಾಪ ಶಾಪವಾಗಿ ಅವರನ್ನ ಸುಡ್ತದೆ. ಹಾಗಂತೇಳಿ ವೀರೇಂದ್ರ ಹೆಗ್ಗಡೆಯವರು ಹಾಗೆ ಭಾವಿಸೋದಿಲ್ಲ. ಆ ಕಾರಣಕ್ಕೆ ಅವರು ಪುಣ್ಯಾತ್ಮರಾಗೋದು. ಯಾರ ಬಗ್ಗೆಯೂ ಒಂದು ಸಣ್ಣ ಒಂದು ಕೆಡು ನುಡಿಯನ್ನು ಆಡದಂತ ಒಬ್ಬ ಪುಣ್ಯಾತ್ಮ ವೀರೇಂದ್ರ ಹೆಗ್ಗಡೆ. ಅವರ ತಾಯಿ, ಅವರ ಧರ್ಮಪತ್ನಿ ಹೇಮಾವತಿ ಅಮ್ಮನವರು ಅವರೊಂದು ಏನು ಒಂದು ಮನೆ ನಿರ್ಮಿಸಿಕೊಡ್ತಾರೆ. ಸಾವಿರಾರು ಮನೆಗಳನ್ನು ಬಡವರಿಗೆ ಆಸರೆ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಒಂದಿನ ಅವ್ರ ಟೀಮ್ನವರು ಆ ಮನೆಯಲ್ಲಿ ಮುದುಕಿಯವರೆಲ್ಲ ಇರುವರು, ತುಂಬ ಏಜ್ ಆದವರಿಗೆ ಮನೆ ಕಟ್ಕೊಡುವಂಥದ್ದು. ಆ ಸೌಟನ್ನು, ಸಣ್ಣ ಸೌಟನ್ನು ತಂದಿದ್ದಾರೆ. ಇದು ಸಣ್ಣ ಸೌಟು. ಹೇಮಾವತಿ ಅಮ್ಮ ಅದನ್ನು ಗಮನಿಸ್ತಾರೆ. ಇಷ್ಟು ಸಣ್ಣ ಸೌಟು, ಅವರು ತುಂಬ ಏಜ್ ಆದವರು, ಅವ್ರಿಗೆ ಕೈ ಸುಡುತ್ತದೆ, ಈ ಸೌಟನ್ನು ಕೊಡಬಾರ್ದು, ಅಂದರೆ ಎಲ್ಲ ಕಿಟ್ ಕೊಡುವಂಥ ಪ್ರೋಗ್ರಾಮ್ ಇದೆ, ದೊಡ್ಡ ಸೌಟನ್ನು ಕೊಡಬೇಕು ಅಂದರೆ ಅಷ್ಟು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಒಂದು ಮಾತೃ ಹೃದಯಿ. ಅವರ ಮನಸ್ಸಿಗೆ ನೋವನ್ನು ಕೊಟ್ಟವರು, ಅವ್ರ ಉದ್ಧಾರ ಆಧಾರ ಅನ್ನೋದು ನನ್ನ ಪ್ರಶ್ನೆ. ದೇವರು ಮಾತಾಡ್ತಾರ, ಧರ್ಮದೈವ ಮಾತಾಡ್ತದ ನಾನು ಕೇಳೋದಿಲ್ಲ. ಮನಸ್ಸಿನ ಒಳಗಡೆ ಒಂದು ಅಂತ ಒಂದು ದೇವರ ಗುಣ ಇರುವವರ ಮನಸ್ಸಿಗೆ ನೋವು ಮಾಡಿದ್ರೆ, ಈ ಸಮಾಜ ಹೀಗೆ ಮಾತಾಡ್ತಲ್ಲ ಅಂತೇಳಿ ಅವರ ಮನಸ್ಸು ಯಾವುದೋ ಒಂದು ಕ್ಷಣ ನೊಂದರೆ ಆ ತಾಪವೇ ಶಾಪವಾಗಿ ಇವರನ್ನ ಸುಟ್ಟೇ ಸುಡ್ತದೆ ಸರ್. ಇವತ್ತಿನ ಈ ರೀಲ್ಸ್ ಪ್ರತಿಯೊಂದನ್ನು ಶೇರ್ ಮಾಡಿದಂತ ಯುವಕರು ಇದಾರಲ್ಲ, ಧರ್ಮಸ್ಥಳದ ವಿರುದ್ಧವಾಗಿ ಮತ್ತು ಧರ್ಮಸ್ಥಳದ ವಿರುದ್ಧವಾಗಿ ಕಮೆಂಟ್ ಹಾಕಿದ್ರಲ್ಲ, ಅವ್ರಿಗೆಲ್ಲ ನೀವೇನ್ ಹೇಳ್ತೀವಿ? ಕೆಲವು ಸಾರಿ ತಪ್ಪನ್ನ ಮಾಡ್ತೀವಿ, ಅದು ತಪ್ಪು ಅಂತ ಗೊತ್ತಿರೋದಿಲ್ಲ ನಮಗೆ, ಸತ್ಯ ಏನಂತ ಗೊತ್ತಿರೋದಿಲ್ಲ. ತುಂಬ ಜನ ಇವತ್ತು ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂತ ಹೇಳಿದ್ರೆ, ಒಂದಿಷ್ಟು ಮಾನಸಿಕ ಸ್ವಾಸ್ಥ್ಯವನ್ನು ಕಳ್ಕೊಂಡವರ ಫ್ಯಾಕ್ಟರಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಯಾವುದೋ ಒಂದು ನಾಯಕ ನಟಿ ಅಥವಾ ಯಾವುದೋ ಚಂದದ ಹುಡುಗಿ ಯಾವುದೋ ಒಂದು ಒಳ್ಳೆ ಒಂದು ಡ್ರೆಸ್ ಮಾಡ್ಕೊಂಡು ಒಂದು ಫೋಟೋ ಹಾಕಿದ್ರೆ ತೀರಾ ಅಸಭ್ಯವಾಗಿಯೂ ಕಾಮೆಂಟ್ ಮಾಡ್ತಾರೆ ವಿನಾಕಾರಣ. ಅವಳೇನು ಮಾಡಿರಲ್ಲ ಅನ್ಯಾಯ, ಅವಳು ಹೆಣ್ಣು, ಇಷ್ಟೇ. ಅಂದರೆ ಆ ಜನಾಂಗ ಬೇರೆ, ಅವ್ರನ್ನ ನಾವು ಅದನ್ನ ಲೆಕ್ಕಕ್ಕೆ ಪಕ್ಕಕ್ಕಿಡೋಣ. ಕೆಲವರು ಯುದ್ಧ ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಆ ಸತ್ಯ ಏನಂತಾನೆ ಗೊತ್ತಿಲ್ಲ. ಅಥವಾ ತಿಳಿ ಹೇಳಿದರೆ, ಇವತ್ತು ಟ್ರಾಫಿಕ್ ಜಾಮ್ನಲ್ಲಿ ನಿಮಗೆ ಸಿಗ್ನಲಲ್ಲಿ ಒಂದು 4 ಸೆಕೆಂಡು ಕೂಡ ಕಾಯಲಿಕ್ಕೆ ಆಗದೆ ಇರೋರೇ ಹೆಚ್ಚಿರೋರು. ಇವರಿಗೆ ಇನ್ನೊಬ್ರು ಹೇಳ್ತಾರೆ ಅನ್ನೋದನ್ನು ಕೇಳೋದು ಇಲ್ಲ, ಅಧ್ಯಯನವನ್ನು ಮಾಡೋದಿಲ್ಲ. ಅಂಥವ್ರನ್ನ ನಾವು ಲೆಕ್ಕದಿಂದ ಬಿಟ್ಟು ನಾವು ಯಾರಿಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಈ ಸಜ್ಜನ ಸಮಾಜ ಗೊಂದಲದಲ್ಲಿದೆ. ಯಾವುದು ಸತ್ಯ ಅನ್ನೋದು ಗೊತ್ತಿಲ್ಲದೆ ಸುಮ್ಮನೆ ಕೂತಿದ್ದಾರೆ. ಅಂಥ ಸಂದರ್ಭದಲ್ಲೇ ಗಿಳಿಯಾರ್ನಿಂದಲೋ ಹೊರಟು, ಕೋಟದಿಂದಲೋ ಹೊರಟು ವಸಂತ ಗಿಳಿಯಾರ್ನಂತ ಪತ್ರಕರ್ತರು ಬರ್ತಾರೆ, ಬೇರೆ ಬೇರೆ ಹೋರಾಟಗಾರರು ಬರ್ತಾರೆ. ಆ ಹೋರಾಟಗಾರರೆಲ್ಲರ ಕಾರಣಕ್ಕೆ ಇವತ್ತು ಅವರಿಗೆ ಸತ್ಯ ಏನು ಅನ್ನೋದನ್ನ ತಿಳಿಸುವಂತ ಕೆಲಸ ಆಗಿದೆ. ಇನ್ನಷ್ಟು ಕೆಲಸ ಬಾಕಿ ಇದೆ, ಕೆಲಸ ನಡೀತಾ ಇದೆ. ಈ ಸಮಯದಲ್ಲಿ ರವಿ ಬೆಳಗೆರೆ ಅವರು ಇದ್ದಿದ್ರೆ, ನಿಮ್ಮ ಗುರುಗಳು ರವಿ ಬೆಳಗೆರೆ ಇದ್ದಿದ್ರೆ ಈ ಸತ್ಯದ ಬಗ್ಗೆನೇ ಮಾತಾಡ್ತಿದ್ರು. ನಾವು ನೋಡಿ, ಈಗ ತುಂಬಾ ಜನ ಹೇಳ್ತಾರೆ ರವಿ ಬೆಳಗೆರೆ ನಮಗೆ ಬಹಳ ಸ್ವಾತಂತ್ರ್ಯ ಕೊಟ್ಟಂತ ಪತ್ರಕರ್ತ. ನಾನು ಮೂಡುಬಿದಿರೆಯ ಕಾವ್ಯ ಪೂಜಾರಿ ಪ್ರಕರಣ ಆದಾಗ ನನ್ನನ್ನ ಮೂಡುಬಿದಿರೆಗೆ ಹೋಗಿ ವರದಿ ಮಾಡು ಅಂತೇಳಿ ಬೆಳಗೆರೆ ಕಳಿಸ್ಕೊಟ್ರು. ನಾನು 3 ದಿವಸ ಅಲ್ಲಿನ ಸಂತ್ರಸ್ತರ ಮನೆಯಲ್ಲಿ ಇದ್ದು ವರದಿಯನ್ನು ಮಾಡುವಾಗ ನನಗೆ ಗೈಡ್ ಮಾಡಿದ್ದ ರವಿ ಬೆಳಗೆರೆ. ಅಲ್ಲೇ ಇದ್ದೆ ಅವ್ರ ಜೊತೆ. ಅಂದ್ರೆ ರವಿ ಬೆಳಗೆರೆ ನಿಜವಾಗಿ ಒಂದು ಪತ್ರಕರ್ತ ಹೆಂಗ್ ಕೆಲಸ ಮಾಡಬೇಕು ಅನ್ನೋದನ್ನ ಕಲಿಸೋರು. ಈ ಸಂದರ್ಭದಲ್ಲಿ ರವಿ ಬೆಳಗೆರೆ ಇದ್ರೆ ನನ್ನ ಹೆಗಲನ್ನ ತಬ್ಬಿಕೊಂಡು ಇವನು ನನ್ನ ಶಿಷ್ಯ ಅಂತ ಇದ್ರು ಹೆಮ್ಮೆಯಿಂದ. ನನಗೆ ಆ ಒಂದು ನಂಬಿಕೆ ಇದೆ. ಇದ್ದಿದ್ರೆ ಇದ್ರ ಬಗ್ಗೆ ವರದಿ ಮಾಡಿರೋರು. ಹಿಂದೆ ಹಾಯ್ ಬೆಂಗಳೂರು ವರದಿ ಮಾಡಿತ್ತು. ಸುನಿಲ್ ಹೆಗ್ಗರವಳ್ಳಿ ಕೂಡ ಇದರ ಬಗ್ಗೆ ವರದಿಯನ್ನ ಮಾಡಿ, ಆ ಸಂದರ್ಭದಲ್ಲೂ ಇದು ಒಂದು ಷಡ್ಯಂತ್ರ ನಡೀತಾ ಇದೆ ಅನ್ನೋದನ್ನ ಹಾಯ್ ಬೆಂಗಳೂರು ಅವತ್ತು ಕ್ಲಿಯರ್ ಆಗಿ ವರದಿ ಮಾಡಿತ್ತು. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ಧರ್ಮಸ್ಥಳದ ಸತ್ಯಾಂಶವನ್ನ ಹೇಳದಂತ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ವಿಶೇಷವಾದಂಥ ಪಾಡ್ಕಾಸ್ಟ್ ನಲ್ಲಿ ನಮ್ಗೆಲ್ರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಏನೇ ಪ್ರಶ್ನೆ ಇದ್ರೂ ಕೂಡ ಕೇಳ್ಬೋದು. ಪ್ರಶ್ನೆ ಮಾಡೋದು ತಪ್ಪಲ್ಲ. ಪ್ರಶ್ನೆ ಮಾಡಬೇಕಾದ್ರೆ ಆ ಪ್ರಶ್ನೆಯಲ್ಲಿ ಸತ್ವ ಇದೆಯಾ ಅನ್ನೋದನ್ನ ಯೋಚನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.